ऊपर हमको आगे हमको वंदे ब्रह्मभुवन ब्रह्मलोक सहिताः लोकाः कस्मात् पुनरावर्तिनः कालपरिच्छिन्नत्वात् कथं ಬ್ರಹ್ಮಲೋಕ ಸಹಿತವಾದ ಎಲ್ಲಾ ಲೋಕಗಳು ವಾಪಸ್ ಬರುವಂತಹ ಲೋಕಗಳು ಅಂದ್ಬಿಟ್ರು. ಅದ್ಯಾಕೆ ಹಾಗಂತಿದ್ದೀರಾ? ಯಾಕೆ ಬ್ರಹ್ಮಲೋಕಕ್ಕೆ ಹೋದ ಯಾಕೆ ಇನ್ನತ್ತ ಹೋದ ಮಾತ್ರ ವಾಪಸ್ಸಿಲ್ಲ, ಬ್ರಹ್ಮಲೋಕಕ್ಕೂ ವಾಪಸ್ ಬರ್ಬೇಕಾ? ಹೌದು, ಯಾಕೆ ಅಂದ್ರೆ ಅದು ಕಾಲ ಪರಿಚ್ಛಿನ್ನವಾಗಿದೆ. ಯಾವ್ಯಾವ ಲೋಕ ಕಾಲ ದೇಶದ ಒಳಗಿದೆಯೋ ಆ ದೇಶವೆಲ್ಲ ಅನಿತ್ಯವಾದ ಲೋಕಗಳು. ಅದು ಸೃಷ್ಟಿಯಾಯಿತು, ಕಾರ್ಯವಾಗಿದೆ. ಕಾರ್ಯದ ನಾಮ ಸೃಷ್ಟಿ. ಹುಟ್ಟಿರೋದು, ಪರಿಚ್ಛಿನ್ನವಾಗಿರೋದು, ಬದಲಾವಣೆ ಆಗೋದು ಅನಿತ್ಯತ್ವಕ್ಕೆ ಹೇತು. ಯಾವ್ಯಾವ್ದು ಹುಟ್ಟಿದೆಯೋ ಅದೆಲ್ಲ ಅನಿತ್ಯ, ಯಾವ್ಯಾವ್ದು ಪರಿಚ್ಛಿನ್ನವೋ ಅದೆಲ್ಲ ಅನಿತ್ಯ, ಯಾವ್ಯಾವ್ದು ಬದಲಾವಣೆ ಆಗುತ್ತೋ ಅದೆಲ್ಲ ಅನಿತ್ಯ. ಗೊತ್ತಾಯ್ತಾ? ಇನ್ನು ಕಾಲದೇಶ ಒಳಗಿರೋದಲ್ಲ ನಿತ್ಯ. ಕಾಲದೇಶ ನಿತ್ಯ ಒಳಗಿದೆ ಅಂತ ಹೇಳಿದ್ರೆ, ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು. ರಾತ್ರಿ ಯುಗ ಸಹಸ್ರಾಂತಾಂ ತೇಹೋರಾತ್ಮವಿದೋ ಜನಾಃ. ಸಹಸ್ರಾಣಿ ಯುಗಾನಿ ಯಸ್ಯ ಸಹಸ್ರ ಯುಗ ಲೋಕಃ ತತ್ಪರ್ಯಂತ ಮಂತ್ರ. 1000 ಯುಗದಷ್ಟು ಕಾಲ. 1000 ಯುಗ ನಮ್ಮ ಭೂಲೋಕದ 1000 ಯುಗ. ಒಂದು ಕಲಿಯುಗಕ್ಕೆ 4,32,000. ದ್ವಾಪರಕ್ಕೆ 8,64,000. 17,28,000. ಅದಕ್ಕೆ 34,56,000 ಕಲಿಯುಗಕ್ಕೆ. ಅಷ್ಟು ಯುಗಗಳು 1000 ಸಲ ರೊಟೀನ್ ಹೊಡಿಬೇಕಂತೆ. 1000 ಸಲ ರೊಟೀನ್ ಹೊಡೆದ್ರೆ ಒಂದು ಹಗಲಾಗತ್ತೆ. ನಾವು ಒಂದು ಕಲಿಯುಗ ಅಷ್ಟು ಇರಲ್ಲ. ನಾವು ಕಲಿಯುಗ 4,32,000 ಅಷ್ಟಾಸೆ ಕೊಟ್ಟರು ಸಾಕು ನಮ್ಗೆ. ಬಹಳ ಕಮ್ಮಿ 100 ವರ್ಷ. 4,32,000 ಕೊಟ್ಟಿದ್ರೆ ಸ್ವಲ್ಪ ಏನಾದ್ರು ಮಾಡ್ಬೋದಾಯ್ತು. ಎಲ್ಲ ಪುಸ್ತಕ ಪ್ರಿಂಟ್ ಮಾಡಿ ದೇಶದ ಪುಸ್ತಕ, ಜನ ಇರೋ ಜಾಗ ಇಲ್ಲ ಪುಸ್ತಕ ಹಂಗ್ ಮಾಡ್ಬೋದಾಯ್ತು. ಈಗಲೇ ಓದಕ್ ಜನ ಇಲ್ಲ, ಪುಸ್ತಕ ಇದೆ, ಇನ್ನೂ ಪುಸ್ತಕ ಬೇಡ್ತದ. ಮಾಡ್ರಿ. ಈ ರೀತಿಯಾಗಿ ಜ್ಯೋತಿಷ್ಶಾಸ್ತ್ರ ಬಲ್ಲವರು ಬ್ರಹ್ಮದ ಆಯುಷ್ಯವನ್ನ 1000 ಯುಗದಷ್ಟು ಕಾಲ ಎಂಬುದಾಗಿ ತಿಳಿಯುತ್ತಾರೆ. ಇದು ಹಗಲಿಗೆ. ಇದೇ 1000 ಯುಗ ಮತ್ತೆ ಆವೃತ್ತಿ ಆದರೆ ಅದು ಒಂದು ರಾತ್ರಿ ಆಗತ್ತೆ. ಒಂದು 2000 ಯುಗ ಕಳೆದ್ರೆ ಒಂದು ಹಗಲು ರಾತ್ರಿ, ಒಂದಿನ. 1000 ಯುಗಕ್ಕೆ ಒಂದು ಹಗಲು, 1000 ಯುಗಕ್ಕೆ ಒಂದು ರಾತ್ರಿ. ಬಬ್ಬಬ್ಬಾ, ಬ್ರಹ್ಮ ಉಚ್ಚ ಬದುಕಲ್ವ ಅಲ್ಲ? ನಮ್ಮ ಉಚ್ಚ ಒಯ್ಯೋದು ಸುಮಾರು ಒಂದು 100 ವರ್ಷ ಆಗ್ಬೇಕು. ಹಿರಿಯ ಉಚ್ಚ ಒಯ್ಯೋದು 5 ಸೆಕೆಂಡ್ 1 ಸೆಕೆಂಡು. ನಾವು 1 ನಿಮಿಷ ಉಚ್ಚ ಒಯ್ತೀವಿ. ಬ್ರಹ್ಮ ಉಚ್ಚ ಒಯ್ದ್ರೆ ಅಷ್ಟೊತ್ತು ಬದುಕಕ್ಕೆ ಆಗಲ್ಲ. ಬ್ರಹ್ಮ ತಮ್ಗೆ ತಗೊಂಡು ಹೊರಟಂತೆ, ಹೋಗ್ಬರ್ತೀನಿ ಅಂತ. ರಾವಣ ಹುಟ್ಟಿದ ಆದಂತೆ. ಆಮೇಲೆ ತಮ್ಗೆ ಮುಗಿಸ್ಕೊಂಡು ಬರೋ ಹೊತ್ತಿಗೆ ರಾವಣ ಹೋಗಾಯ್ತು ಅಂತ. ಅಯ್ಯಪ್ಪ, ರಾವಣ ಮುಗಿಸ್ಕೊಂಡು ಬರೋದಕ್ಕೆ ರಾವಣ ಹೋಗಾಯ್ತು. 1000 ವರ್ಷ ಬದುಕಿದಂತ ರಾವಣ ಅಷ್ಟ ಬೈದೇಶ ಮಗನಿಗೆ ಹೋಗಾಯ್ತು. ಆ ವೃದ್ಧಿ ಆಶುಚ ಕೊಳ್ಳೇ ಇಲ್ಲ ಬ್ರಹ್ಮ.
ಇಲ್ಲ ಅವ್ನು ಪೋಲಿಸ್ತಿದ್ರು ಅವನ ಮೊಮ್ಮಗ. ಅಹೋರಾತ್ರವನ್ನು ಬಲ್ಲವರಾಗಿರ್ತಕ್ಕಂತಹ ಜ್ಯೋತಿಷಾಸ್ತ್ರದವರು ಈ ರೀತಿ ಬ್ರಹ್ಮಲೋಕದ ಒಂದು ಸ್ಥಿತಿಯನ್ನ ಈ ರೀತಿ ವರ್ಣನೆ ಮಾಡ್ತಾರೆ. ಆದ್ರಿಂದ ಅದು ಮುಗಿಯತ್ತೆ ಅಂತ ಕಾಲಗರ್ಭದಲ್ಲಿ ಅಂಥ ಬ್ರಹ್ಮಗಳು ಎಷ್ಟೋ ಆಗಿದೆಯೋ. ಈ ಸೃಷ್ಟಿಯೊಳಗೆ ಸಾವಿರಾರು ಬ್ರಹ್ಮ ಕಾಣಬಹುದಾಗಿದೆ. ಆದ್ರೆ ಪರಮಾತ್ಮ ಜಗ್ಗಲ್ಲ. ರೋಮಪಾದ ಮಹರ್ಷಿಗಳು ಅಂತ, ರೋಮಪಾದ ಮಹರ್ಷಿಗಳು ದೇವಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ದೇವೆಯಿಂದ ಅಮರಾವತಿಗೆ ಚಿನ್ನದ ಇದನ್ನು ಕಟ್ಟಿಸ್ತಾ ಇದ್ದಾನೆ, ಕಾಂಪೌಂಡು. ಎಷ್ಟೋ 25 ಅಡಿ ಎತ್ತರ, ದೊಡ್ಡ ದೊಡ್ಡ ಬ್ರಿಕ್ಕು, ದೊಡ್ಡ ದೊಡ್ಡ ಬ್ರಿಕ್ಕು. ಚಿನ್ನದು ಕಟ್ಟಿದ ಆಲ್ಮೋಸ್ಟ್ 70-80 ಭಾಗ ಕಟ್ಟಿಸಿದ, ಸ್ವಲ್ಪ ಇದೆ. ಆ ಟೈಮ್ ಹೋದ್ರು ರೋಮಪಾದರು. ಹೋದಾಗ ಏನ್ ಮಹರ್ಷಿಗಳೇ ಬಂದಲ್ಲ ಅಂದ. ಹೌದಪ್ಪ ನಿನ್ನ ತಾನೇ ಬಂದೆ, ನಿನ್ನ ಮಾತಾಡ್ಸ್ಕೊಳ ಬಂದೆ. ಏನ್ ಸಮಯ ಅಂದ. ಹೌದು ನಿನ್ನ ತರಬೇಕು ಅಂತ ಹೇಳಿ ಬಂದಂತೆ. ಇಷ್ಟಗಳ ಮಾತ್ರ ಅವ್ರು ಕೂದಲೇ ಇರಲಿಲ್ಲ, ಎಲ್ಲದರಲ್ಲೂ ಕೂದಿತ್ತು ಅಷ್ಟ. ರೋಮಪಾದ ಇಷ್ಟೆಲ್ಲ ಕೂದ. ಏನ್ ಮಹರ್ಷಿಗಳೇ ಅಲ್ಲಿ ಕೂದೇ ಇಲ್ವಲ್ಲ ಅಷ್ಟು ಜಾಗದಲ್ಲಿ ಏನು ಅಂತ. ಏನ್ ದೊಡ್ಡ ಕಥೆಪ್ಪ ಅಂದ. ಏನು ಒಂದೊಂದು ಇಂದ್ರ ಹೋದಾಗ ಒಂದೊಂದು ಕೂದು ಬಿದ್ದು ಹೋಗಿದೆ. ಇಷ್ಟು ಇಂದ್ರ ಹೋಗಾಯ್ತು, ಈ ಕೂದು ಅಲ್ಲಾಡ್ತಾ ಇದೆ, ನಿಂದು ಇದು ಅನ್ನಂತೆ. ಕಾಂಪೌಂಡ್ ಕಟ್ಟಿಸ್ತಾ ಇದೆಯಲ್ಲ, ಏನ್ ಇಲ್ಲೇ ನೀನು ಕೊಟ್ಟಿದ್ಯ, ನೀನು ಇಲ್ಲೇ ಇರ್ತೀನಿ ಅಂತ, ನೀನು ಬಿಟ್ಟೋಗೋನು. ಯಾವ್ದೋ ಏನ್ ಕಾಂಪೌಂಡ್ ಕಟ್ಟಿಸಿದ್ರು ಏನ್ ಪ್ರಯೋಜನ ಇಲ್ಲ ಅಂತಂದ್ರಂತೆ ಅವರು. ಈ ಕೂದು ಅಲ್ಲಾಡ್ತಾ ಇದೆಯಲ್ಲ, ಇದು ನಿಂದು ಅನ್ನಂತೆ. ಸಹಸ್ರ ಪರ್ಯಂತಂ ಸಹಸ್ರಾಣಿ ಯುಗಾನಿ ಪರ್ಯಂತಃ ಪರ್ಯವಸಾನಂ ಯಸ್ಯತ್ ಅನ್ನಃ ತದಹಃ ಸಹಸ್ರಯುಗ ಪರ್ಯಂತಂ ಬ್ರಹ್ಮಣಃ ಪ್ರಜಾಪತೇಃ ವಿರಾಜಃ ವಿದುಃ. ಸಹಸ್ರಯುಗ ಪರ್ಯಂತ ಅಂದ್ರೆ 1000 ಯುಗಗಳ ಪರ್ಯಂತವೂ ಅವಸಾನ, ಕೊನೆಯು ಅಂತ. ಯಾವ ಹಗಲಿಗೋ ಆ ಹಗಲು ಸಹಸ್ರಯುಗ ಪರ್ಯಂತವಾದ ಹಗಲು. ಅಹಂ ಶಬ್ದ ನಪುಂಸಕಲಿಂಗವಾದ್ದರಿಂದ ಅಹಹ ಅನ್ಹಿ ಅಹನಿ ಅಹಾನಿ. ಅಹಂ ಶಬ್ದ ಹೇಗೆ ನಡೆಸೋದು? ಆಮೇಲೆ ಅಹಹ ಅನ್ಹಿ ಅಹನಿ ಅಹಾನಿ. ಆಮೇಲೆ ಅನ್ಹ ನಪುಂಸಕಲಿಂಗ. ನಪುಂಸಕಲಿಂಗ ಅರ್ಥ ಗೊತ್ತಾ? ನ ಪುಂಸಕ ಅಂತ, ಪುಲ್ಲಿಂಗ ಅಲ್ಲ ಅಂತ. ಸ್ತ್ರೀಲಿಂಗನ ಸ್ತ್ರೀಲಿಂಗೂ ಅಲ್ಲ ಅಂತ, ಪುಂಸ್ತಿ ಅಲ್ಲದ್ದು ಅಂತ. ನಸ್ತಿ ಪುಂಲಿಂಗ ಅನ್ಬೇಕಾಯ್ತು. ಅಪರೋಕ್ಷ ಅಂದ್ರೆ ಪರೋಕ್ಷವಲ್ಲದ್ದು ಅಂದ್ರೆ ಪ್ರತ್ಯಕ್ಷವೂ ಅಲ್ಲ, ಅಪರೋಕ್ಷ ಅಂದ್ಬಿಡ್ತಾರೆ. ಪರಮಾತ್ಮ ಅಪರೋಕ್ಷ ಅಂದ್ರೆ ಪರೋಕ್ಷವಲ್ಲ ಅಂತ. ಪ್ರತ್ಯಕ್ಷವಲ್ಲ, ಪ್ರತ್ಯಕ್ಷ ಅಲ್ಲ ಅಂತ ಗೊತ್ತೇ ಇರದೆ, ಪರೋಕ್ಷವಲ್ಲ ಅಂದ್ಬಿಡ್ತಾರೆ ಅಪರೋಕ್ಷ. ಪ್ರಜಾಪತಿಯ ಅಂದ್ರೆ ವಿರಾಜನ ಅಂದ್ಬಿಟ್ಟು, ವಿರಾಟ್ ಪುರುಷನ ಅಂದ್ಬಿಟ್ಟು ಭಾಷ್ಯಕಾರರು ಹಿರಣ್ಯಗರ್ಭ, ವಿರಾಟ್ ಪುರುಷ, ಪ್ರಜಾಪತಿ ಒಂದೇ ಮಾಡ್ಕೊಂಡ್ಬಿಡ್ತಾರೆ. ಕನ್ಫ್ಯೂಸ್ ಮಾಡ್ಬಿಡ್ತಾರೆ ಜನರಿಗೆ. ಹಿರಣ್ಯಗರ್ಭ ಬೇರೆಪ್ಪ. ಹಿರಣ್ಯಗರ್ಭ ಸಮಷ್ಟಿ ಪ್ರಾಣ ಮಹಾಭಾಗಿರುತ್ತೆ, ಸಮಷ್ಟಿ ಪಂಚಭೂತ ಅಭಿಮಾನಿ ದೇವತೆ ಈ ವಿರಾಟ್ ಪುರುಷ. ಅವನನ್ನ ಪ್ರಜಾಪತಿ ಅಂತಾರೆ, ಅವನ್ನ ಬ್ರಹ್ಮ ಅಂದ್ಬಿಡ್ತಾರೆ. ಈ ಭಾಷಿಕಾರರು ಹಾಕೊಂಡಿದೆ, ಸೀರಿಯಸ್ನೆಸ್ ಇರೋದ್ರಲ್ಲಿ ಏನಾದ್ರು ಇಟ್ಕೊಂಡ್ಬಿಡ್ತಾರೆ, ಹೇಳ್ಬಿಡ್ತಾರೆ. ಕನ್ಫ್ಯೂಸ್ ಇದು ನೋಡುವವರಿಗೆ. ರಾತ್ರಿಮಪಿ ಸಹಸ್ರಯುಗ ಕಾಲಾಂತಾಂ ಪರಿಮಾಣಮೇವ. ರಾತ್ರಿಯೂ ಕೂಡ ಯುಗ ಸಹಸ್ರ ಕಾಲದವರೆ. ಹಗಲಿನ ಪರಿಮಾಣವಷ್ಟೇ. ಹೇಗೆ ರಾತ್ರಿ 6 ಗಂಟೆ ಅಸ್ತಮಾನವಾಗಿ 6 ಗಂಟೆ ಉದಯ ಆದರೆ 12 ಗಂಟೆ ಹಗಲು, 11 ಗಂಟೆ ರಾತ್ರಿನೋ, ಅದೇ ರೀತಿ ಬ್ರಹ್ಮನಿಗೂ ರಾತ್ರಿಯೂ ಅಷ್ಟು ಕಾಲ. ಅಷ್ಟೊತ್ತು ನಿದ್ದೆ ಮಾಡ್ತಾನೆ ಅವನು. 1000 ಯುಗ ಕಾಲದಷ್ಟು ನಿದ್ದೆ ಮಾಡ್ತಾನೆ ಅಂದ್ರೆ ಪುಣ್ಯಾತ್ಮ ಏನಾಗ್ಬೇಕು, ಎಷ್ಟು ಪ್ರಳಯ ಸತ್ತೋಗಿರ್ತಾರೆ, ಎಷ್ಟಾಗಿರ್ತಾರೆ. ಅಲ್ಲಿಯ ಕಾಲದ ಅನುಭವ ಇರ್ತದೆ. ಅದು ಪ್ಲಾನೆಟ್ಸ್ ನೀವು ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲಿ 1 ಗಂಟೆ ಕಳೆದಿದ್ರೆ ಈಗ 1 ವರ್ಷ ಕಳೆದಷ್ಟು ಟೈಮ್ ಲ್ಯಾಪ್ಸ್. ಒಂದಿನ ಅಂತಾನೆ ಅಷ್ಟೇ. ಅದೇ ಆಗಿದ್ದು ಇವನಿಗೆ. ರೇವತಿ ತಂದೆ ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ. ಸಂಗೀತ ನಾಟ
ನೋಡ್ತಾ ಕೂತ್ಕೊಂಡಿದ್ದಾರೆ. ಅದು 10 ಗಂಟೆ. ಇಲ್ಲಿ 100 ವರ್ಷ ಕಳ್ಕೊಂಡ್ಬಿಟ್ಟಿದೆ. ಹಂಗಿದೆ ಆಕ್ಚುಲಿ ಸೈನ್ಸ್ ಅಲ್ಲಿ ಇದೆ ಅದು. ಕೆಲವು ಪ್ಲಾನೆಟ್ಸ್ ಅಲ್ಲಿ ಟೈಮ್ ಡ್ಯೂರೇಷನ್ ಕಂಡಿದೆ ಅಲ್ವಾ. ಅದು ಅವ್ರಿಗೆ ಅಷ್ಟೇ, ನಮ್ 1 ಗಂಟೆ ಎಷ್ಟು ಅಷ್ಟೇ ಅವ್ರಿಗೆ, ಅಲ್ಲಿ ಏನು ಅನ್ಸಲ್ಲ, ವಿಶೇಷ ಅನ್ಸಲ್ಲ. ಈ ಕಂಪ್ಯಾರಿಟಿವ್ ಸೊಳ್ಳೆಗೂ ನಮ್ಗೂ ಕಂಪೇರ್ ಮಾಡಿದ್ರೆ ಹೇಗೋ ಹಾಗೆ. ಸೊಳ್ಳೆ 7 ದಿವಸ, ನಾವು 90 ವರ್ಷ. ಬಾಬಾ ಬ್ರಹ್ಮರು ಇವ್ರು ಸಾಯಲ್ಲ ಅಂತ ಇರ್ತಾರೆ. ನಮ್ಗೆ ಬ್ರಹ್ಮ ಹಾಗೆ ಏನ್ ಪರಮಾತ್ಮನಿಗೆ ಎಲ್ಲ ಒಂದೇ, ಎಲ್ಲ ಬರೀ ತೋರಿಕೆ, ಎಲ್ಲ ಗುಳ್ಳೆಗಳೇ. ಸಣ್ಣ ಗುಳ್ಳೆ ದೊಡ್ಡ ಗುಳ್ಳೆ ಅಂತ ಇರ್ತಲ್ಲ, ಗುಳ್ಳೆಗಳಲ್ಲಿ 10 ಸೈಜ್ ಗುಳ್ಳೆ ಇದ್ದ ಹಾಗೆ ಇದು ಬ್ರಹ್ಮನ ಗುಳ್ಳೆ, ಇದು ದೇವತೆಗಳ ಗುಳ್ಳೆ, ಇದು ಋಷಿ ಗುಳ್ಳೆ, ಇದು ಮನುಷ್ಯ ಗುಳ್ಳೆ, ಪ್ರಾಣಿಗಳ ಗುಳ್ಳೆ, ಪಕ್ಷಿಗಳ ಗುಳ್ಳೆ. ಕಾಲದಲ್ಲಿ ಅಹಾಸ್ಯದ ಪರಿಮಾಣದಷ್ಟೇ ರಾತ್ರಿಯ ಪರಿಮಾಣವೂ ಇದೆ, ಅಳತೆಯೂ ಇದೆ. ಅಷ್ಟು ಕಾಲದಲ್ಲೂ ರಾತ್ರಿ ಇರುತ್ತೆ. ಕೆ ಬಿಗಿರಿಸಿ ಆಹ, ಯಾರು ಅದನ್ನು ತಿಳಿದವರು, ಅದು ಯಾರಿಗೆ ಅದು ಗೊತ್ತಿರೋ ವಿಚಾರ ಅಂತ ಹೇಳಿದ್ರೆ, ತೇ ಅಹೋರಾತ್ರವಿದ ಕಾಲಸಂಖ್ಯಾವಿದ ಜನಾ ಇತ್ಯರ್ಥಃ. ಅಹೋರಾತ್ರವನ್ನು ಬಲ್ಲವರು, ಕಾಲದ ಸಂಖ್ಯಾವನ್ನು ಬಲ್ಲವರು ಅಂತ ಈಶ್ವರ ಹೇಳ್ತಲ್ಲ. ಇವ್ರಿಗೆ ಇಷ್ಟು ವರ್ಷ, ಇವ್ರಿಗೆ ಸಮಾಷ್ಟಿಗ್ನಾ ಮನುಜ ಕರಿಣಾಂ ಹೀಗೆ ಮಾಡ್ತಾರೆ. ಮನುಷ್ಯರಿಗೂ ಆನೆಗಳಿಗೂ 120 ವರ್ಷ ಆಯುಷ್ಯ ಅಂತ ಅಧ್ಯಾಯದಲ್ಲಿ ಇವ್ರಿಗೆ ಎಷ್ಟು ದೇವಮಾನ ದೀವಸೃಷ್ಟಿ ದೈವಕಾಲ ಹೌದಾ ಅನ್ಬೇಕಷ್ಟೇ ನಮ್ಗೇನನ್ನು. ಯತಃ ಏವಂ ಕಾಲಪರಿಚ್ಛಿನ್ನಾಃ ತೇ ಅತಃ ಪುನರಾವರ್ತಿತಃ ಲೋಕಾಃ. ಯಾವ ಕಾಲದಿಂದ ಅವುಗಳು ಕಾಲದಿಂದ ಪರಿಮಿತವಾಗಿದೆಯೋ, ಇಂತಿಷ್ಟು ಅಂತ ಸಿಕ್ಕಿದೆಯೋ, ಅಳತೆಗೆ ಪರಿಚ್ಛಿನ್ನವಾಗಿದೆಯೋ, ಆ ಕಾರಣದಿಂದ ಅವರೆಲ್ಲ ಪುನರಾವರ್ತಿ. ಅಲ್ಲಿ ಹೋದ್ರು ಯಾರಿಗೂ ಅಲ್ಲಿರೋಕ್ಕಾಗಲ್ಲ, ವಾಪಸ್ ಬರಲೇಬೇಕು. ಇಲ್ಲಿದ್ದವರು ಅಷ್ಟೇ, ಈ ಭೂಲೋಕದಲ್ಲಿ ಇದ್ದವರು ಇಲ್ಲೇ ಇರಕ್ಕಾಗಲ್ಲ. 3 ದಿನಕ್ಕೆ ಏನು 3 ದಿನಕ್ಕೆ ಸ್ಥಳವು ಛತ್ರವು ದೊರೆಯು. 3 ದಿನಕ್ಕೆ ಸ್ಥಳವು ದೊರಕುವ ಛತ್ರವಿದಣ್ಣ, ಹೊರಡಬೇಕು ಬಂದವರು ಇರುವುದಕ್ಕೆ ಎಡ ಇಲ್ಲಣ್ಣ. ಸ್ವಾಮಿ ಮಾಡಿದ್ದಾರೆ ವಿಜಾಪೀಠದಲ್ಲಿ. 3 ದಿನಕ್ಕೆ ಸ್ಥಳವು ದೊರಕುವ ಛತ್ರವಿದಣ್ಣ. ಒಂದು ಬಾಲ್ಯ, ಇದೊಂದು ಯೌವನ, ಇದೊಂದು ವಾರ್ಧಕ್ಯ. ಬಾಲ್ಯ ಯೌವನ ವಾರ್ಧಕ್ಯ 3 ದಿವಸಕ್ಕೆ ಇಲ್ಲಿ ಬುಕ್ ಮಾಡಿದ್ವಿ. ಇಲ್ಲಿ ನಮ್ಗೆ ಹೇಗೆ ಬೇರೆ ಊರು ಬಂದ 1 ದಿನಕ್ಕೆ ರೂಮ್ ಬಾಕಿ ಮಾಡ್ತೀವಲ್ಲ, ಹಾಗೆ ಈ ನಮ್ಮ ಬದುಕು 3 ದಿನಕ್ಕೆ ಕೊಟ್ಟಿದ್ದಾರೆ ಛತ್ರ. ಇಲ್ಲಿ ಏನಾದ್ರು ಯುಟಿಲೈಸ್ ಮಾಡ್ಕೊಂಡ್ರೋ, ಭಗವಂತನ ಆರಾಧನೆ, ಭಗವತ್ ಚಿಂತನೆ, ಭಗವಂತನ ಅನುಸಂಧಾನ ಮಾಡಿ ಮುಕ್ತರಾದ್ರೋ ಬಚಾವು. ಇಲ್ಲ ಮತ್ತೆ ಪ್ರಯಾಣ ಶುರು. ರೈ 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 ಹೋಗ್ತಾ ಇರುತ್ತೆ. ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ, ಏನಾಗುತ್ತೆ ಗೊತ್ತಿಲ್ಲ. ಕರ್ಕೊಂಡು ಹೋಗುತ್ತೆ ನಮ್ಮ ಕರ್ಮ. ಅದಕ್ಕೆ ಮಾತ್ರ ಬೇಜಾರಿಲ್ಲ. ಇಷ್ಟು ದಿವಸ ಕರ್ಕೊಂಡ್ಬಂದೆ, ಇನ್ನೂ ಹೀಗೆ 1000 ಯುಗದವರೆಗೂ ಕರ್ಕೊಂಡು ಹೋಗ್ತಾನೇ ಇರತ್ತೆ. ಆತ್ಮಜ್ಞಾನ ಮಾಡ್ಕೊಳ್ಳದೆ ಹೋದ್ರೆ ಅಲ್ಲಿವರೆಗೂ ನಮ್ಮ ಸುತ್ತಿಸ್ತಾನೇ ಇರತ್ತೆ. ಆತ್ಮಜ್ಞಾನ ಅಂದ್ರೆ ಇನ್ನು ಹೋಗಲ್ಲ. ಅಲ್ಲಿವರೆಗೂ ಕಾಡಲ್ಲಿ ಸುತ್ತುತ್ತೆ, ಸಮುದ್ರದಲ್ಲಿ ಸುತ್ತುತ್ತೆ, ಭೂಲೋಕದಲ್ಲಿ, ಲೋಕಾಂತರದಲ್ಲಿ, ಎಲ್ಲಾ ಲೋಕದಲ್ಲೂ ಸೃಷ್ಟಿ ಮಾಡುತ್ತೆ. ಪಕ್ಷಿ ಜನ್ಮ, ಪಶು ಜನ್ಮ, ಎಷ್ಟು ಜನ್ಮ ಬಂದಿದೆಯಾ ನಮಗೆ ಯಾರು ಗೊತ್ತು. ಪ್ರಜಾಪತೆ ಅಹನಿ ಯದ್ಭವತಿ ರಾತ್ಸೌಚ ತದುಚ್ಯತೆ. ಪ್ರಜಾಪತಿ ಹಗಲಲ್ಲಿ ಏನಾಗುತ್ತೆ, ರಾತ್ರಿಯಲ್ಲಿ ಏನಾಗುತ್ತೆ ಅದನ್ನ ಹೇಳ್ತಾರೆ. ಹಗಲಲ್ಲಿ ಸೃಷ್ಟಿ ಆಗುತ್ತೆ, ರಾತ್ರಿ ಪೂಜೆ ಆಗುತ್ತೆ ಅಂತ ಮುಂದೆ. ಅವ್ಯಕ್ತಾದ್ಯಕ್ತಯ ಸರ್ವಾ ಪ್ರಭವಂತ್ಯಃ ರಾಗಮೇ. ರಾತ್ಯಾಗಮೇ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕೆ. ಅವ್ಯಕ್ತಾದ್ಯಕ್ತಯಃ ಸರ್ವಾ ಪ್ರಭವಂತ್ಯಃ ರಾಗಮೇ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕೆ. ಅವ್ಯಕ್ತಾಃ ವ್ಯಕ್ತಯಃ ಸರ್ವಾಃ ಪ್ರಭವಂತಿ ಅಹರಾಗಮೇ. ರಾತ್ರ್ಯಾಗಮೇ ಪ್ರಲೀಯಂತೆ. ರಾತ್ರಿ ಆಗಮ ಒಂದೇ, ರಾತ್ರ್ಯಾಹ ಆಗಮ, ರಾತ್ರ್ಯಾಹ ಒಂದೇ. ಪ್ರಲೀಯಂತೆ ತತ್ರ ದೇವ. ಯಾಕಂದ್ರೆ ಯಾಕೊಂಡಲ್ಲ ಗುಣ ಅಲ್ಲ,
ತತ್ರೈವ ತತ್ರೈವ ಅವು ಉರ್ದಿದ್ ಹೇಳಿದ್ರು ಏನ್ ಮೇಲೆ ತಲೆ ಹೋಗೇ ಇಲ್ಲ. ಏನಪ್ಪ ಅಷ್ಟ ಅವು ಬಂದ್ಬಿಟ್ರೆ ವೃದ್ಧಿಪ್ಪ ಏವ ಆಮೇಲೆ ಮುಂದಕ್ಕೆ ಅವ್ಯಕ್ತ ಅದ್ಯಾವ ಸಂದೆ ಹೌದು ರಸ ಇಲ್ಲ ಅನಯ ರಸ ಇಲ್ಲ ಇರೋದು ಈಗ ಅವು ವೃದ್ಧಿ ಏಗೆ ಹೋಗಿ ಅವು ಆಯ್ತು ಮುಂದೆ ಆಯ್ತು ಮುಂದೆ ಇದ್ರೆ ಆಗುತ್ತೆ ಮುಂದೆ ಇದ್ರೆ ಅವು ಆಗುತ್ತೆ ಅಕಾಲ ಮುಂದೆ ಈಜಿಬ ಏನ್ ಕಷ್ಟ ಓದಾಡ್ಸಿರೋ ಅವ್ಯಕ್ತ ಅಂದ್ರೆ ಪ್ರಜಾಪತಿ ನಿದ್ರಾವಸ್ಥೆಗೆ ಅವ್ಯಕ್ತ ಅಂತಾರೆ. ಪ್ರಜಾಪತಿ ಮಲ್ಕೊಂಡಾಗ ಅವನು ಸುಷುಪ್ತಿ ಆದ ಅವ್ಯಕ್ತ. ಆ ಅವ್ಯಕ್ತದಿಂದ ಅವನಿಗೆ ಹೆಚ್ಚಾಗುತ್ತಲ್ಲ ಅಹರಾಗಮ. ಹಗಲು ಬಂತು ಕೂಡಲೇ ಆ ನಿದ್ರಾವಸ್ಥೆ ಎಲ್ಲ ಎತ್ಕೊಂಡ್ಬಿಡುತ್ತವೆ. ಬಿಳು ಎಲ್ಲಾ ಪ್ರಾಣಿಗಳು, ಎಲ್ಲಾ ಲೋಕಗಳು, ಎಲ್ಲಾ ಪದಾರ್ಥಗಳು ಬರುತ್ತೆ. ನಮ್ಗೆ ಹೇಗೆ ಕಲಸಿ ಹೋದ್ಕೊಳ್ಳಿ ಅದನ್ನ ಪ್ರಪಂಚ ಸೃಷ್ಟಿ ಆಗುತ್ತೋ ಅದೇ ರೀತಿ ಹಿರಣ್ಯಗರ್ಭನಿಗೆ ಎಚ್ಚೆತ್ಕೊಳ್ಳೋರಿಗೆ ಅದು ಮಲಗಿದ್ದಾಗ ಅವ್ಯಕ್ತ, ಎಚ್ಚೆತ್ಕೊಳ್ಳೋರಿಗೆ ಸೃಷ್ಟಿ ಜಾಗೃತ. ಆ ಜಾಗೃತಿ ಎಲ್ಲ ನಾವೆಲ್ಲ ಉಂಟ್ಕೊಳ್ತೀವಿ, ಹುಟ್ಟೋಗ್ತೀವಿ. ಅವನ ನಿದ್ದೆ ಒಳಗೆ ನಾವೆಲ್ಲ ಅಡಗ್ತೀವಿ. ನಮ್ಮ ನಿದ್ದೆಯಲ್ಲೂ ಹಾಗೆ ಆಗುತ್ತೆ. ಅವನ ನಿದ್ದೆ ಹೋಗ್ಬೇಕಾಗಿಲ್ಲ. ನಮ್ಮ ನಿದ್ದೆಯಲ್ಲಿ ಎಲ್ಲ ಮಲಗಿರ್ತಾರೆ. ನಮ್ಮ ಹೆಸರೇ ಎಲ್ಲ ಸುಳ್ಕೊಂತಾರೆ. ನಮ್ಗೆ ಏನಂದ್ರೆ ನಾವು ನಿದ್ದೆ ಮಾಡ್ತಿದ್ದು ಜನ ಇರ್ತಾರೆ ಅನ್ಕೊಳ್ತೀವಿ. ಪ್ರಜಾಪತಿ ನಿದ್ದೆಯಲ್ಲಿ ಯಾರು ಇರೋಲ್ಲ ಅಂತ. ಅನುಭವದಲ್ಲಿ ಪ್ರಜಾಪತಿ ನಿದ್ದೆಗೂ ನಮ್ಮ ನಿದ್ದೆಗೂ ಅನುಭವದಲ್ಲಿ ಕೆಲಸ ಇಲ್ಲ. ಅದು ನಮ್ದು ವ್ಯಷ್ಟಿ ಇತ್ತು, ಪ್ರಜಾಪತಿ ಸಮಷ್ಟಿ ಇತ್ತು ಇಟ್ಕೊಂಡು ಪ್ರಜಾಪತಿ ಮಲ್ಕೊಂಡ ಅಂತ ಆದ್ರೆ ಅವನ ನಿದ್ದೆಯಲ್ಲಿ ಮಹಾಪ್ರಳಯ. ಅದು ಅಲ್ಲಿ ಯಾವ ಲೋಕಗಳು ಇರಲ್ಲ, ಯಾವ ಪ್ರಾಣಿಗಳು ಇರಲ್ಲ. ಪ್ರಜಾಪತಿ ಹಾ ನೀವು ಪ್ರಜಾಪತಿ ಅಂತ ಇದ್ದೀರಾ, ಬ್ರಹ್ಮ ಅನ್ಬೇಕಲ್ವಾ? ಪ್ರಜಾಪತಿ ಬ್ರಹ್ಮನ್ ಮಗ. ಈ ಜಾಗದಲ್ಲಿ ಎರಡನ್ನೂ ಒಂದ್ ಮಾಡ್ಕೊಡಿ. ಪ್ರಜಾಪತಿ ಬ್ರಹ್ಮ ಸೇರಿ ಒಂದ್ ಮಾಡಿದ್ದಾರೆ. ಆ ಪ್ರಜಾಪತಿ ಪದವನ್ನ ಬ್ರಹ್ಮನಿಗೂ ಬಳಸ್ತಾ ಇದ್ದಾರೆ ಶಂಕರಾಚಾರ್ಯರು. ಕೆಲ ಜಾಗದಲ್ಲಿ ವಿರಾಟ್ ಪುರುಷ ಬೇರೆ, ಪ್ರಜಾಪತಿ ಬೇರೆ, ಬ್ರಹ್ಮ ಬೇರೆ ಮಾಡ್ತಾರೆ. ವಿರಾಟ್ ಪುರುಷ ಪ್ರಜಾಪತಿ ಅಂತಾರೆ. ಇಲ್ಲಿ ಮಾತ್ರ ಒಂದೇ ಅರ್ಥ ಮಾಡಿದ್ದಾರೆ. ಆ ಪ್ರಜಾಪತಿಯಾದ ಹಿರಣ್ಯಗರ್ಭನ ಶಾಪಾವಸ್ಥೆಯಿಲ್ಲದೆ ಅದೇ ಅವ್ಯಕ್ತ. ಆ ಅವ್ಯಕ್ತದಿಂದ ವ್ಯಕ್ತಿಗಳು ಅಂದ್ರೆ ತೋರಿಕೊಳ್ಳುವುದು, ವಿಜ್ಯಂತೆ ವ್ಯಕ್ತಿ ತೋರಿಕೊಳ್ಳುವುದರಿಂದ ವ್ಯಕ್ತಿಗಳು, ಸ್ಥಾವರ ಜಂಗಮ ರೂಪವಾಗಿರ್ತಕ್ಕಂಥ ಎಲ್ಲಾ ಪ್ರಜೆಗಳು ಹುಟ್ಟುತ್ತವೆ. ಅವನು ನಿದ್ದೆಯಿಂದ ಎಚ್ಚೆತ್ಕೊಳ್ಳಿ ಯಾರ ಹುಟ್ಟೋದಕ್ಕೂ ಏನು ತುಂಬಾ ಟೈಮ್ ತಗೊಳ್ಳಲ್ಲ. ನಾನು ಕನಸಿಗೆ ಹೋದ್ಕೊಳ್ಳಿಲ್ಲ ಪ್ರಪಂಚ ಬರುತ್ತಲ್ಲ, ಎಷ್ಟು ಟೈಮ್ ತಗೊಂಡು ಕೇಳಿದ್ರೆ ಸಮುದ್ರಕ್ಕೆ, ಬೆಟ್ಟಕ್ಕೆ, ಪಂಚಭೂತಕ್ಕೆ, ಸೂರ್ಯಾದಿ ಗ್ರಹಕ್ಕೆ ಒಂದು ನಿಮಿಷಕ್ಕೆ ಆಗುತ್ತೆ. ಹಾವಲ್ಲಿ ಹಗ್ಗ ತೋರೋದಾದ್ರ ಸೃಷ್ಟಿ ಬೇಕೇನು ಬಡಗಿ ಮಂಟಪ ಮಾಡೋದಕ್ಕೆ 3 ತಿಂಗಳು ತಗೊಳ್ತಾನೆ. ಒಂದು ಮನೆ ಕಟ್ಟೋಕೆ ವರ್ಷಗಟ್ಟಲೆ ತಗೊಳ್ತಾರೆ. ಇಲ್ಲಿ ಪ್ರಪಂಚ ಸೃಷ್ಟಿ ಮಾಡಕ್ಕೆ ಆಗಲ್ಲ, ಟೈಮ್ ಇಲ್ಲ. ಕಾಲವು ಸೃಷ್ಟಿ ಆಗಲ್ಲ, ಕಾಲವೂ ಸೃಷ್ಟಿ ಆಗ್ಬೇಕಲ್ಲ. ಕಾಲದೇಶ ಸಹಿತವಾಗಿ ಸೃಷ್ಟಿ ಆಗುವುದರಿಂದ ಇಲ್ಲಿ ಒಂದೇ ಹೊಳ ಯುಗಪ ಅನ್ನಹಾಗಮಃ ಹರಾಗಮಃ. ಹಗಲಿನ ಬರುವಿಕೆಯೇ ಹರಾಗಮವು. ಅನ್ನ ಹಗಲಿನ, ಆಗಮನ ಬರುವಿಕೆ, ಅದು ಹರಾಗಮ. ತಸ್ಮಿನ್ ಹರಾಗಮೇ ಕಾಲೇ ಬ್ರಹ್ಮಣ ಪ್ರಬೋಧ ಕಾಲೇ. ನೋಡಿ, ಅಲ್ಲಿ ಪ್ರಜಾಪತಿನೂ ಇಲ್ಲಿ ಬ್ರಹ್ಮ ಅಂದ್ರು. ಭಾಷಿಕಾರರು ಎಲ್ಲರೂ ಒಂದೇ ಅರ್ಥ ಬಳಸ್ತಾ ಇದ್ದಾರೆ. ಆ ಹಾರಾಗಮೆ ಹಗಲು ಬಂದ ಕೂಡಲೇ ಅಂದ್ರೆ ಆ ಬ್ರಹ್ಮದೇ ಪ್ರಬೋಧ ಕಾಲ, ಜಾಗರಿಕ ಕಾಲ, ಎಚ್ಚರದ ಕಾಲ ಬಂದ ಕೂಡಲೇ ಎಲ್ಲ ಸಾವಜಂಗಮ ಎಲ್ಲಾ ಪ್ರಜೆಗಳು ಹುಟ್ಟಿಸ್ತವೆ, ಎಲ್ಲ ತೊಡ್ಕೊಳ್ತವೆ, ಎಲ್ಲ ಬರುತ್ತೆ. ಯಥಾ ರಾತ್ರ್ಯಾಗಮೆ ಬ್ರಹ್ಮಣ ಸ್ವಾಪಕಾಲೇ ಹುಲಿಯಂತೆ ಸರ್ವಾ ವ್ಯಕ್ತಿಯ ತತ್ವೋಕ್ತಿ ಅವ್ಯಕ್ತ ಸಂಜ್ಞೆಗೆ. ಹಾಗೆ ರಾತ್ರಿ ಬಂದ್ಬಿಡ್ತು ಅಂದ್ಕೊಳ್ಳೆ ಬ್ರಹ್ಮದ ಸ್ವಾಪಕಾಲದಲ್ಲಿ ಎಲ್ಲಾ ತೋರಿಕೊಂಡ ಪ್ರಜೆಗಳು ಕೂಡ ಅಲ್ಲಿಗೆ ಅಡಗುತ್ತವೆ.
ಎಲ್ಲಿ ತೋರಿತ್ತು ಅಲ್ಲೇ ಅಡಗತ್ವೆ. ಗುಳ್ಳೆ ಎಲ್ಲಿ ಅಡಗತ್ತೆ ಅಂದ್ರೆ ಯಾವ ನೀರಲ್ಲಿ ತೋರಿತ್ತು ಅಲ್ಲೇ. ಹಾಗೆ ಯಾವ ಬ್ರಹ್ಮದಲ್ಲಿ ನಾವೆಲ್ಲ ತೋರ್ಕೊತಿದ್ವೋ ಆ ಬ್ರಹ್ಮದಲ್ಲಿ ಅಡಗ್ತೀವಿ. ತೋರ್ಕೊಂಡಾಗ್ಲೂ ಅಡ್ಕೊಂಡಾಗ್ಲೂ ಬ್ರಹ್ಮಸ್ವರೂಪಕ್ಕೆ ವ್ಯತ್ಯಾಸ ಇಲ್ಲ. ತೋಳೋದು ಅಡಗೋದು ಕ್ರಿಯೆಯೂ ಅಲ್ಲ. ನಮ್ಗೆ ಏನ್ ಭ್ರಾಂತಿ ಆಯ್ತು ಗೊತ್ತಾ? ತೋರ್ಕೊಳ್ಳೋದು ಅನ್ನೋದು ಅವಿದ್ಯಾ ಕಲ್ಪಿತವಾಗಿ ತೋರ್ಕೊಳ್ಳುತ್ತೆ. ಅವಿದ್ಯೆಯು ತೋರ್ಕೊಳ್ಳದೆ ಇದ್ದಾಗ ಅಳಿದಂತೆ ಆಗುತ್ತೆ. ಅವಿದ್ಯೆ ಅಡಗೋದಕ್ಕೆ ಜ್ಞಾನ ಆಗ್ಬೇಕು ಇಲ್ಲ. ಜ್ಞಾನ ಆಗದೇನು ಅವಿದ್ಯೆ ಸುಷುಪ್ತಿಯ ವಿದ್ಯೆ ಅಡಗತ್ತೆ, ಬೀಜ ರೂಪದಲ್ಲಿರುತ್ತೆ. ಜ್ಞಾನದಿಂದ ಅವಿದ್ಯೆ ಅಡಗಿದರೆ ಮತ್ತೆ ಬರೋದೇ ಇಲ್ಲ. ಜ್ಞಾನವಿಲ್ಲದೆ ಅವಿದ್ಯೆ ಅಡಗಿದರೆ ಸೂಕ್ಷ್ಮವಾಗಿರುತ್ತೆ. ಸುಷುಪ್ತಿಯಲ್ಲಿ ಅವಿದ್ಯೆ ಬೀಜ ರೂಪ ಆಗಿರುತ್ತೆ ಅಂತ ಹೇಳ್ಬೇಕು ನಾವು. ಯಾಕೆಂದ್ರೆ ಮತ್ತೆ ಬರುತ್ತಲ್ಲ ಅವಿದ್ಯೆ, ಏನ್ ತಪ್ಪಿಲ್ಲ. ಅಧ್ಯಾರೋಪ ದೃಷ್ಟಿಯಿಂದ ಸುಷುಪ್ತಿಯಲ್ಲಿ ಬೀಜ ರೂಪದ ಅವಿದ್ಯೆ ಇದೆ ಒಪ್ಕೊಳ್ಳೋದು ಬಹಳ ಅಪರಾಧ ಏನಲ್ಲ. ಹೆಂಗ್ ಹೊಂದುತ್ತೆ ಗುರುಗಳೇ? ಬೀಜ ರೂಪದಲ್ಲಿ ಇರುತ್ತೆ, ಮತ್ತೆ ಅದ್ರ ಮೇಲೆ ಅವಿದ್ಯೆ ಇರೋದೇ ಇರೋದು, ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ ಅಲ್ವಾ? ಅದಲ್ಲ, ಇಲ್ಲಿ ವ್ಯಕ್ತ ರೂಪದಲ್ಲಿ ಇರುತ್ತೆ, ಅಲ್ಲಿ ಬೀಜ ರೂಪದಲ್ಲಿ ಇರುತ್ತೆ, ಕಾಣ್ತಾ ಇರಲ್ಲ. ಕಟ್ಲೆ ಒಳಗೆ ಪದಾರ್ಥವೆಲ್ಲ ಇದ್ರು ಹೇಗೆ ತೋರಲ್ವೋ, ಕಟ್ಲೆ ಅನ್ನೋದ್ರಲ್ಲೆಲ್ಲ ಅಡಗಿರುತ್ತೋ ಹಾಗೆ ಅಜ್ಞಾನದಲ್ಲಿ ಎಲ್ಲ ಅಡಗಿರುತ್ತೆ. ಮತ್ತೆ ಅಜ್ಞಾನ ಪ್ರಕಟವಾದಾಗ ಎಲ್ಲ ತೋರ್ಕೊಳ್ಳುತ್ತೆ. ರೂಮಲ್ಲಿ ತುಂಬಾ ಕಟ್ಲೆಪ್ಪ, ಅದು ಯಾವ ಪದಾರ್ಥವೂ ಕಾಣಲ್ಲ, ಅದು ಇಲ್ಲ ಅಂತ ಅರ್ಥ ಅಲ್ಲ, ಎಲ್ಲಾ ಪದಾರ್ಥವೂ ಇರುತ್ತೆ. ಹಾಗೆ ಅಜ್ಞಾನದಲ್ಲಿ ಎಲ್ಲ ಅಡಗಿರುತ್ತೆ. ನೈಷತಮೋಗ್ರಸ್ತು ಪ್ರಪಂಚಕಂ ಅಂತ ಭಾಷೆ. ಯಾಕೆ ಈ ಅವ್ಯಾಕೃತ ಕಲ್ಪನೆ ಯಾಕೆ ಮಾಡ್ತೀರಾ? ಹೇಳಿಮ್ಮ ಹೇಳಿ. ಜ್ಞಾನಿಗಳಿಗೆ ಸುಷುಪ್ತಿಲಿ ಅವಿದ್ಯೆ ಅನ್ನೋದು ಇರೋದೇ ಇಲ್ವಲ್ಲ? ಎಚ್ಚರ ಸ್ಥಿತಿಲೇ ಅವಿದ್ಯೆ ಇರಲ್ಲ, ಸುಷುಪ್ತಿನಲ್ಲಿ ಸಾಧ್ಯವೇ ಇಲ್ಲ. ಜ್ಞಾನಿಗಳು ಜನಾಂಗ ಅಲ್ಲಮ್ಮ, ತಿಳ್ಕೊಂಡವರೇ ಜ್ಞಾನಿಗಳು. ನೀವು ತಿಳ್ಕೊಂಡಿದ್ರೆ ಎಚ್ಚರದೂ ಇಲ್ಲ, ಎಚ್ಚರ ಕಳಿಸು ನಿದ್ರೆ ಅನ್ನೋದೇ ಅವಿದ್ಯೆಯೇ ಹೊರತು ಎಚ್ಚರದಲ್ಲಿ ಅವಿದ್ಯೆ ಇಲ್ಲ, ನಿದ್ರೆಯಲ್ಲಿ ಅವಿದ್ಯೆ ಇಲ್ಲ. ಪಾತ್ರೆಯಲ್ಲಿ ಹಾಲು ಹಾಗೇನೆ ಎಚ್ಚರ ಕಳಿಸು ನಿದ್ದೆ ಅವಿದ್ಯೆಗೆ ಆಧಾರ ಆಶ್ರಯ ಅಲ್ಲ, ಅದೇ ಅವಿದ್ಯೆ. ಎಚ್ಚರ ಕಳಿಸು ನಿದ್ದೆ ಅಂತ ತೋರೋದೇ ಅವಿದ್ಯೆ. ಅವಿದ್ಯೆ ಕಳ್ಕೊಂಡವ್ರಿಗೆ ಕನಸಿನಲ್ಲಿ ನಿದ್ದೆ ಇದೆಯಾ, ಅವಿದ್ಯೆ ಸುಷುಪ್ತಿಗೆ ಅವಿದ್ಯೆ ಇದೆಯಾ ಕೇಳಿದ ಅರ್ಥ ಏನು? ಅವಿದ್ಯೆ ಅಂದ್ರೆ ಆತ್ಮ ಇದ್ದಾಗ ಅರ್ಸ್ಕೊಳ್ದೆ ಇರೋದೇ. ಅರ್ಸ್ಕೊಳ್ದೆ ಇರೋದು ಮೂರಲ್ಲೂ ಸಮಾನ. ಏನಾಗುತ್ತೆ ಅವಿದ್ಯೆ ಕೂಡ ಅದು ಒಂದು ಕಾಲದೇಶದಲ್ಲಿರುವ ಒಂದು ಘಟನೆ, ಏನೋ ಒಂದು ಆಗಿದೆ ಅಂದ್ಕೊಳ್ತೀವಿ. ಹಾಗೇನಿಲ್ಲ. ಕಾಲದೇಶ ಸಹಿತವಾದ ಅವಸ್ಥೆ ತೋರೋದೇ ಅವಿದ್ಯೆಯಿಂದ. ಅವಸ್ಥೆ ಅಂತ ಅನ್ನೋದೇ ಅವಿದ್ಯೆ. ನಿತ್ಯ ನಿರವಸ್ಥನೂ ಅದ್ವಿತೀಯನೂ ತುರಿಯನೂ ಆದ ಪರಮಾತ್ಮನಲ್ಲಿ ಅವಸ್ಥಾರಹಿತ ಮೂಢೈ ತ್ರಿಯವಸ್ಥಮಿತಿ ಕಲ್ಪಿತಂ ಆಸ್ತಾಂ ಪುರಸ್ತಾತ್ ತೇಜೋ ಮೂಲಾ ವಿದ್ಯಾ ನಿರಾಸಕ ಸ್ವಾಮಿಗಳು ಮಾಡೋ ಶ್ಲೋಕ. ಅಕೃತಾಭ್ಯಾಗಮ ಕೃತ ವಿಪ್ರಣಾಶ ದೋಷ ಪರಿಹಾರಾರ್ಥಂ ಬಂಧ ಮೋಕ್ಷ ಶಾಸ್ತ್ರ ಪ್ರವೃತ್ತಿ ಸಾಫಲ್ಯ ಪ್ರದರ್ಶನಾರ್ಥಂ ಅವಿದ್ಯಾದಿ ಕ್ಲೇಶ ಮೂಲ ಕರ್ಮಾಶಯ ವಶಾಚ್ಚ ಅವಶಃ ಭೂತಗ್ರಾಮಃ ಭೂತ್ವಾ ಭೂತ್ವಾ ಪ್ರೀಯತೆ ಇತ್ಯತಃ ಸಂಸಾರ ವೈರಾಗ್ಯ ಪ್ರದರ್ಶನಾರ್ಥಂ ಇದಮಾಹ. ಅಕೃತ ಅಭ್ಯಾಗಮ, ಮಾಡದೇ ಇರೋದು ಬರೋದು, ಮಾಡಿದ್ದು ಹೋಗೋದು, ಎರಡು ದೋಷ. ಏನು ಇಲ್ದೇನೆ ಅವರೊಬ್ಬರು ಐಶ್ವರ್ಯವಂತರಾದರು, ಏನು ಇಲ್ದೇನೆ ಅವ್ರಿಗೆ ಪುಣ್ಯ ಮಾಡಿದ್ರು, ಎಲ್ಲ ಯಜ್ಞಾನ ಮಾಡಿದ್ರು, ಅವ್ರಿಗೆ ಬರ್ತದ ರೋಗ ರುಜಿನ ಅಂತ ಅಂದ್ರೆ ಇದು ಶಾಸ್ತ್ರಕ್ಕೆ ಮತ್ತೆ ಯುಕ್ತಿಗೆ ಅನುಭವಕ್ಕೆ ವಿರುದ್ಧ. ಇದು ಆಗಬಾರ್ದು. ಯಾರಿಗೆ ನಿಮ್ಗೆ ಐಶ್ವರ್ಯ ಬಂದಿದೆ ಅಂದ್ರೆ ಏನೋ ಪುಣ್ಯ ಮಾಡಿದ್ರೆ ಐಶ್ವರ್ಯ ಬಂದಿದೆ, ಹಾಗೆ ಪುಣ್ಯ ಮಾಡಿದ್ರೆ ಐಶ್ವರ್ಯ ಬರೋಲ್ಲ. ಹಾಗೆ ದುಃಖ ಕಷ್ಟ ಬರೋಕೆ ಪಾಪ ಮಾಡಿರ್ಬೇಕು, ಪಾಪ ಮಾಡದೆ ಬರಲ್ಲ. ಪಾಪ ಮಾಡದೆ ದುಃಖ ಬರಲ್ಲ, ಪುಣ್ಯ ಮಾಡದೆ ಸುಖ ಬರಲ್ಲ. ಸುಖಕ್ಕೆ ಹೇತುವಾದ ಐಶ್ವರ್ಯ ಆಗಿರೋದು. ಪುಣ್ಯ ಪಾಪಗಳೇ ಮೂಲತಃ ಕಾರಣ. ಅದು ಇಲ್ದೇನೆ ಸುಮ್ನೆ ಬಂದ್ಬಿಡುತ್ತೆ ಪ್ರಪಂಚ, ಸುಮ್ನೆ
ನಾಶ ಆಗ್ಬಿಡುತ್ತೆ, ಡಿಲೀಟ್ ಆಗ್ಬಿಡುತ್ತೆ, ಇಲ್ಲ ಅಂತ ಆಗ್ಬಿಡುತ್ತೆ ಅಂದ್ರೆ ಅವಾಗ ಏನಾಗುತ್ತೆ, ಪೂರ್ತಿ ಅವ್ಯಕ್ತದಲ್ಲಿ ಪ್ರಪಂಚ ಡಿಲೀಟ್ ಆಯ್ತು, ಶೂನ್ಯವಾಯ್ತು, ಅಸ್ತವಾಯ್ತು, ಅದು ಮೊಲದ ಕೊಂಬಿನಂತ ಆಯ್ತು ಅಂತ ಆದ್ರೆ ಅವಾಗ ಸೃಷ್ಟಿ ಆಗುವಾಗ ಒಬ್ರು ದೇವತೆಗಳು, ಒಬ್ರು ಮನುಷ್ಯರು, ಒಬ್ಬ ಪ್ರಾಣಿಗಳು, ಯಾಕಾಗ್ಬೇಕು? ಎಲ್ಲರೂ ದೇವತೆಗಳಾಗಿ ಸೃಷ್ಟಿಯಾಗ್ತಾರೆ. ಕೆಲವರು ಮಾತ್ರ ದೇವತೆಗಳು, ಕೆಲವು ಅದು ಬ್ರಹ್ಮಲೋಕದವರು, ಪ್ರಜಾಲೋಕ, ಇಂದ್ರಲೋಕ, ಲೋಕ, ದೇವತೆ, ಋಷಿಗಳು, ಮನುಷ್ಯರು ಆಮೇಲೆ ಪಶುಗಳು, ಪಕ್ಷಿಗಳು, ಪ್ರಾಣಿಗಳು, ಆಮೇಲೆ ಕ್ರಿಮಿಕೀಟ. ಈ ವೇರಿಯೇಷನ್ಗೆ ಏನ್ ಕಾರಣ? ಅವರವ್ರು ಮಾಡಿರುವ ಪಾಪ ಪುಣ್ಯ. ಮೇಲ್ಮೇಲಕ್ಕೆ ಹೋಗೋದಕ್ಕೆ ಪುಣ್ಯ ಹೆಚ್ಚಾಗ್ತಾ ಹೋಗುತ್ತೆ, ಕೆಳಗಿನ ಲೋಕಕ್ಕೆ ಹೋದಾಗ ಪಾಪ ಹೆಚ್ಚಾಗ್ತಾ ಹೋಗುತ್ತೆ. ಮನುಷ್ಯ ಲೋಕದಲ್ಲಿ ಮಿಶ್ರಿತವಾಗಿರುತ್ತೆ ಅಂತ ಸಾಮಾನ್ಯ ಹೇಳ್ತಾರೆ. ಅದು ಯಾರೋ ಯಾವಾಗಲೋ ಎಲ್ಲೋ ಮಾಡಿದಾದ ಪುಣ್ಯ ಪಾಪ ತಕ್ಕಾಗಿಯೇ ಜನ್ಮಗಳು, ಕರ್ಮಗಳು, ಫಲಗಳು ಆಗಬೇಕೇ ಹೊರತು ಏನೂ ಮಾಡದೆ ಬಂತು ಮಾಡಿದ್ರು ಅದು ಹೋಯ್ತು ಅಂದ್ರೆ ಶಾಸ್ತ್ರ ಪ್ರಾಮಾಣ ಹೊರಟೋಗ್ಬಿಡ್ತದೆ. ಯಜ್ಞಾಗ ಮಾಡಿದವರಿಗೆ ಸ್ವರ್ಗ ಇಲ್ಲವೇ ಇದಾಗುತ್ತೆ. ಯಜ್ಞಾಗ ಮಾಡಿದ್ರು ಸ್ವರ್ಗ ಕೊಡಲ್ಲ ಅಂದ್ಬಿಟ್ರೆ ಕೃತ ವಿಪ್ರನಾಶ. ಮಾಡದೇ ಇದ್ದು ಬಂದು ಲಾಟ್ರಿ ಬಂದಂಗೆ ಬಂದ್ಬಿಡ್ತು ಅಂದ್ರೆ ಅಕೃತಾಭ್ಯಾಗಮ. ಇದು ದೋಷ. ಈ ದೋಷವನ್ನು ಪರಿಹಾರ ಮಾಡೋದು ಕೇಳಿ. ಇದು ಮಾತ್ರ ಫ್ಯಾಕ್ಟ್ ಅಲ್ಲ ಗುರುಗಳೇ, ಬರೀ ಮನುಷ್ಯ ಜನ್ಮದಲ್ಲೇ ಇದು ಹೊಸ ಕರ್ಮ, ಪಾಪ ಪುಣ್ಯ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಜನ್ಮದಲ್ಲೂ ಎಲ್ಲಾ ಉಪನಿಷದಲ್ಲಿ ಅದು ಗ್ಯಾರಂಟಿಡ್ ಅಲ್ವಾ? ಏನ್ ಬೇರೆ ಇಲ್ಲ, ಬೇರೆ ಏನು ಬರ್ದಿಲ್ಲ. ಪ್ರಾಣಿ ಜನ್ಮದಲ್ಲಿ ಪುಣ್ಯ ಪಾಪ ಮಾಡೋಕೆ ಬಿಡೋಕೆ ಬರಲ್ಲ. ದೇವಲೋಕದಲ್ಲೂ ಇಲ್ಲ. ಅಲ್ಲೇ ಉಪಾಸನೆ ಮಾಡ್ಬೋದು. ಅದೇ ಅದು ಸ್ವಲ್ಪ ಕನ್ಫ್ಯೂಷನ್. ಅದಕ್ಕೆ ದೇವಲೋಕದಲ್ಲೂ ಆಕ್ಚುಲಿ ನನ್ನ ಪ್ರಕಾರ ಪುಣ್ಯ ಪಾಪ ಅಲ್ಲಿ ಅಕ್ಯುಮುಲೇಷನ್ ಇರಲ್ಲ ಅಂತ. ಹಂಗಲ್ಲಮ್ಮ, ದೇವಲೋಕದಲ್ಲಿ ಆತ್ಮಜ್ಞಾನ ಮಾಡ್ಕೋಬಹುದು, ಅವ್ರಿಗಿಂತ ಮೇಲೆ ಲೋಕ ಉಪಾಸನೆ ಮಾಡಬಹುದು. ಆದ್ರೆ ಅಲ್ಲಿ ಕರ್ಮ ಮಾಡಕ್ಕೆ ಅಧಿಕಾರ ಇಲ್ಲ. ಅಗ್ನಿಹೋತ್ರಾದಿ ಕರ್ಮಕ್ಕೆ ಅವಕಾಶ ಇಲ್ಲ. ಸೊ ಉಪಾಸನೆಯಿಂದ ಪುಣ್ಯ ಅಕ್ಯುಮುಲೇಟ್ ಆಗುತ್ತೆ. ಅವ್ರ ಉಪಾಸನೆ, ಅವ್ರು ಬ್ರಹ್ಮಲೋಕಕ್ಕೆ ಹೋಗ್ಬೇಕು ಅಂತ ಉಪಾಸನೆ ಮಾಡ್ಬೋದು. ದೇವಲೋಕದವರು ಅಲ್ಲಿ ಹೋಗಿ ಪಾಪ ಮಾಡ್ಬೋದು. ಅಲ್ಲ, ಪುಣ್ಯ ಅಲ್ಲಿ ಹೋಗಿ ಉಪಾಸನೆ ಮಾಡ್ಬೋದು. ದೇವಲೋಕದ ಬ್ರಹ್ಮಲೋಕಕ್ಕೆ ಹೋಗುವಂತ ಉಪಾಸನೆ ಮಾಡ್ಬೋದು. ದೇವಲೋಕದ ಪ್ರಜೆಗಳು ಬ್ರಹ್ಮಲೋಕದಲ್ಲಿ ಹುಟ್ಟು ಹಾಗೇನೆ ಉಪಾಸನೆ ಮಾಡ್ಬೋದು. ಅಲ್ಲ ಗುರುಗಳೇ, ಉಪಾಸನೆ ಮಾಡಿದ್ರೆ ಪುಣ್ಯ ಅಕ್ಯುಮುಲೇಟ್ ಜಾಸ್ತಿ ಆಗುತ್ತೆ. ಕರೆಕ್ಟ್? ಹೌದು, ಆಗುತ್ತೆ. ದೇವಲೋಕದ ಪುಣ್ಯ ಹೆಚ್ಚಾಗುತ್ತೆ. ಪಾಪ ತಪ್ಪಾಡಿದೆ ಪಾಪ. ಅಲ್ಲೂ ಕೂಡ ನಹುಷ ದೇವಲೋಕಕ್ಕೆ ಹೋಗ್ಬಿಟ್ಟು ಶಶಿದೇವಿಯನ್ನ ಇಷ್ಟಪಟ್ಟು ಪಾಪ ಮಾಡ್ಬಿಟ್ಟು ಹಾವಾಗ ಬಿದ್ಬಿಟ್ನಲ್ಲ, ಪಾಪ ಮಾಡುವ. ನೀವಂತ ಇದ್ರೆ ಅಲ್ಲಿ ಕರ್ಮ ಇಲ್ಲ ಅಂತೀರಲ್ಲ, ಸೊ ಪಾಪ ಎಲ್ಲಾಗುತ್ತೆ? ಅದು ಅಲ್ವಾ? ವೈದಿಕ ಕರ್ಮ ಇಲ್ಲ ಅಂತ ಅಷ್ಟೇ ಅರ್ಥ. ವೈದಿಕ ಕರ್ಮ ಇಲ್ಲ ಅಷ್ಟೇ ಹೊರತು ಪಾಪ ಮಾಡ್ಬೋದು. ಪಾಪ ಮಾಡಿದ್ರೆ ಫಲ ಉಂಟಲ್ಲೇ. ಅಲ್ಲೂ ಯಾರು ಹೊಡೆದು ಬಡ್ದು ಮಾಡಿದ್ರೆ ಸುಮ್ನೆ ದೋಷ ಬರುತ್ತೆ. ಯಜ್ಞ ಕುರುವಾತ ಅಂತ ಹೇಳಿ ಅದನ್ನ ಮೀಮಾಂಸೆಗೆ ಹಾಗೆ ಅರ್ಥ ಮಾಡಿದ್ದಾರೆ. ಅದೆಲ್ಲ ನಾವು ಮಾಡ್ಬೇಕಾದ್ರೆ ಯಜ್ಞಕ್ಕೆ ಒಂದು ಅರ್ಥ ಆದ್ರೆ ಹೊರತು ಅವ್ರು ಮಾಡಿದ್ರು ಅರ್ಥ ಅಲ್ಲ ಅಂತ ತುಂಬಾ ಇದೆ. ಪಶುಮಕರು ಪ್ರತಿಯೊಂದು ಕರ್ಮಕ್ಕೂ ದೇವತೆ ಮಾಡೋದು ಇದ್ದೇ ಇದೆ. ಅಗ್ಗಿರ್ವ ಅಕಾಮೇತ ಅಷ್ಟೇ, ಅದು ಅರ್ಥ ಅದ. ಹೌದು, ವರ್ಣಾಶ್ರಮ ಇಲ್ವಲ್ಲ ಅಲ್ಲೇ, ಅದಕ್ಕೆ ಅದಿಲ್ಲ ಅಂತ. ಏನಿಲ್ಲ ಗುರುಗಳೇ, ನಮಗ್ ಕೇಳಿಸ್ಲಿಲ್ಲ ಅನ್ಸುತ್ತೆ ಮಧ್ಯಾಹ್ನ ನಿಮ್ದು. ನೀವು ಅದೆಲ್ಲ ದೇವಲೋಕದಲ್ಲಿ ವರ್ಣಾಶ್ರಮ ವಿಭಾಗ ಇಲ್ಲ, ಹಾಗಾಗಿ ಅಲ್ಲಿ ಕರ್ಮಾನುಷ್ಠಾನ ಬರೋಲ್ಲ. ಆದ್ರೆ ಅಲ್ಲೂ ಪುಣ್ಯ ಪಾಪ ಅಕ್ಯುಮುಲೇಷನ್ ಇರುತ್ತೆ. ಅಲ್ಲ, ಕರ್ಮ ಅಗ್ನಿಹೋತ್ರಾದಿ ವೈದಿಕ ಕರ್ಮ ಇಲ್ಲ, ಆದ್ರೆ ಪಾಪ ಕರ್ಮ ಮಾಡ್ಬಹುದು. ಅಲ್ಲಿ ಹಿಂಸೆ ಮಾಡಿ ತೊಂದರೆ ಕೊಟ್ರೆ ಪಾಪ ಬರುತ್ತೆ ಬೇರೆಯವರಿಗೆ. ಹಾಗೆ ಅಲ್ಲಿ ಉಪಾಸನೆ ಮಾಡಿ ದೇವಲೋಕ ಹೋಗ್ಬೋದು. ಈ ಅಗ್ನಿಹೋತ್ರಾದಿ ಕರ್ಮ ಮಾಡಕ್ ಬರಲ್ಲ ಅಲ್ಲಿ, ಅಷ್ಟೇ ಅರ್ಥ. ಅಲ್ಲಿ ಪ್ರಾಣಿಗಳಿಗಂತೂ ಬರೀ ಅನುಭವಿಸೋದಷ್ಟೇ. ಹಸುವಿಗೆ ತುಂಬಾ ಹಾಲು ಕೊಡ್ತೀನಿ ಪುಣ್ಯ ಇಲ್ಲ, ಅದು ಹಾಯ್ತು ಬಂದು ಒದ್ದು ಬಿಡ್ತು ಅಂದ್ರೆ ಪಾಪ ಇಲ್ಲ ಅದಕ್ಕೆ. ಹಾವು ಕಚ್ಚಿದ್ರೆ ಹಾವಿಗೆ ಬ್ರಹ್ಮಹತ್ಯೆ ಇಲ್ಲ, ಹಾವಿಗೇನು ಪಾಪ ಇಲ್ಲ, ಪುಣ್ಯ ಇಲ್ಲ. ಅದು ಆ ಪುಣ್ಯ ಪಾಪದ ಕಾನ್ಸೆಪ್ಟು ಇದಿರ್ಬೇಕು ಮನುಷ್ಯ ಮಾತ್ರಕ್ಕೆ. ದೇವಲೋಕದವ್ರು ಪುಣ್ಯ ಪಾಪ ಕಾನ್ಸೆಪ್ಟ್ ಇದ್ದು ಈ ಕರ್ಮಕ್ಕೆ ಅಧಿಕಾರ ಇಲ್ಲ ಅವರಿಗೆ. ಮನುಷ್ಯರಾಗ ಹುಟ್ಟೋಕೆ ಹೇಗೆ ಅಧಿಕಾರ ಇಲ್ವೋ, ದೇವಲೋಕದ ಹುಟ್ಟೋಕೋಸ ಕರ್ಮ ಮಾಡಕ್ ಬರಲ್ಲ. ಹಾಗಾಗ್ಬಿಟ್ಟು ಮಾಡಕ್ ಬರಲ್ಲ ಅಂತ. ಹೀಗೆ ಅಕೃತ ಅಂದ್ರೆ ಮಾಡದೇ ಇದ್ದದ್ದು ಬಂದ್ಬಿಡೋದು, ಮಾಡಿದ್ದು ನಾಶವಾಗೋದು,
ಅನ್ನುವಂಥದ್ದು ಒಂದು ದೋಷ. ಅದರ ಪರಿಹಾರಕ್ಕೋಸ್ಕರವಾಗಿ ಮತ್ತು ಬಂಧ ಮೋಕ್ಷ ಅನ್ನುವಂಥ ಶಾಸ್ತ್ರ, ಬಂಧವನ್ನು ಹೇಳೋ ಶಾಸ್ತ್ರ. ಜ್ಞಾನ ಕಾಮಕರ್ಮದಿಂದ ಬಂಧ ಆಗುತ್ತೆ, ಜ್ಞಾನದಿಂದ ಮೋಕ್ಷವಾಗುತ್ತೆ ಅಂತ ಹೇಳಿ ಈ ಶಾಸ್ತ್ರದ ಪ್ರವೃತ್ತಿ ಅದರ ಸಾಫಲ್ಯವನ್ನ ತೋರಿಸುವುದಕ್ಕೋಸ್ಕರವಾಗಿ ಅವಿದ್ಯೆಯ ಮುಂತಾದ ಕ್ಲೇಶ ಮೂಲ. ಅವಿದ್ಯಾ, ಕಾಮ, ಅಸ್ಮಿತೆ, ರಾಗ, ದ್ವೇಷ ಇವೆಲ್ಲ ಕ್ಲೇಶಕ್ಕೆ ಮೂಲಗಳು. ಇವುಗಳು ಮತ್ತು ಕರ್ಮದ ಆಶಯ, ಕರ್ಮದ ಮೊತ್ತ, ಕರ್ಮಾಶಯ. ಇದರ ಅಧೀನವಾಗಿಯೂ ಮನುಷ್ಯರು ಅಥವಾ ಪ್ರಾಣಿಗಳು ಅಸ್ವತಂತ್ರವಾಗಿ ಮತ್ ಹುಟ್ಟಾ ಇರ್ತಾರೆ, ಸಾಯ್ತಾ ಇರ್ತಾರೆ. ಹುಟ್ಟೋದಕ್ಕೂ ಸ್ವಾತಂತ್ರ್ಯ ಇಲ್ಲ, ಸಾಯೋಕ್ಕೂ ಸ್ವಾತಂತ್ರ್ಯ ಇಲ್ಲ. ನಾನು ಸಾಯಲ್ಲ ಅಂದ್ರೂ ಬಿಡಲ್ಲ, ನಾನು ಹುಟ್ಟಲ್ಲ ಅಂದ್ರೂ ಬಿಡಲ್ಲ. ಹುಟ್ಟಿಸ್ತಾನೆ ಇರುತ್ತೆ, ಸಾಯಿಸ್ತಾನೆ ಇರುತ್ತೆ. ನಂಗೆ ಮರಣ ಕಾಲ ಬಂದು ನನ್ನ ದಿವಸ ಇರ್ತೀನಿ, ನಾಳೆ ಹೋಗ್ತೀನಿ ಹೋಗ್ತಾ ಇರ್ಬೇಕು. ನಂಗೆ ಹುಟ್ಟಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೇಳಲ್ಲ. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಗೆ ಇಷ್ಟ ಬರಲ್ಲ. ಅದಕ್ಕಾಗಿ ಉಪಾಸನೆ ಇದೆಲ್ಲ ಮಾಡಿದ್ರೆ ದೇವಾಲಯ ಲೋಕಕ್ಕೆ ಹೋಗ್ಬೋದೇ ಹೊರತು ಸುಮ್ಮನೆ ನಾವು ಅವ್ರ ಮನೆ ತುಂಬಾ ಶ್ರೀಮಂತರು, ತುಂಬಾ ಅಲ್ಲಿ ಮನೆ ಹುಟ್ಟಬೇಕು, ನಮ್ಮ ಮನೆ ಹುಟ್ಟಕ್ಕಾಗಲ್ಲ. ಆಗಲ್ಲ, ನಮ್ಗೆ ಸ್ವಾತಂತ್ರ್ಯ ಇಲ್ಲ. ಭೂತ್ವಾಭೂತದಲ್ಲಿ ಹುಟ್ಟಿ ನಾಶವಾಗ್ತಾ ಇರ್ತಾರೆ ಎಂಬುದನ್ನ, ಈ ಸಂಸಾರದಲ್ಲಿ ಇದು ನಡೀತಾ ಇರುತ್ತೆ ಎಂಬುದನ್ನ ವೈರಾಗ್ಯ ತಂದ್ಕೊಳ್ಳಿ ಅನ್ನೋಕ್ಕೋಸ್ಕರ ಹೇಳ್ತಾ ಇದೆ ಅಂತ ಇದ್ದಾರೆ ಭಾಷಿಕರು. ಯಾತಕ್ಕೆ ಈ ವಿಚಾರ ಹೇಳ್ತಿದೆ ಅಂದ್ರೆ, ಈ ಹುಟ್ಟು ಸಾವು ಚಕ್ರಕ್ಕೆ ಸಿಕ್ಕಾಕೋಬೇಡಿ, ಇದರಿಂದ ಹೊರಗೆ ಬಂದ್ಬಿಡಿ. ಹೊರಗೆ ಬರ್ಬೇಕಾದ್ರೆ ಭಗವತ್ ಶರಣಾಗತಿ, ತತ್ವಚಿಂತನೆ, ತತ್ವಜ್ಞಾನ ಮಾಡ್ಕೊಂಡು ಮುಕ್ತರಾಗ್ರಿ. ಬರೀ ತಿನ್ನೋದು, ಕುಡಿಯೋದು, ಮಜಾ ಮಾಡೋದು ಇಷ್ಟಲ್ಲೇ ಇದ್ಬಿಟ್ರೆ ಈ ಸಂಸಾರ ಬೆಳಿತಾನೇ ಇರುತ್ತೆ, ಮುಗಿಯೋದೇ ಇಲ್ಲ. ಮಜಾ ಮಾಡೋದನ್ನ ಬಿಟ್ಟು ದೇಹ ಸುಖ, ಇಂದ್ರಿಯ ಸುಖ, ಮನಸ್ಸಿನ ಸುಖವನ್ನೆಲ್ಲ ಬಿಟ್ಟು ಸತ್ಯವಾದ ಪರಮಾರ್ಥ ಸುಖಕ್ಕಾಗಿ ಪ್ರಯತ್ನ ಪಟ್ಟರೆ, ತತ್ವಜ್ಞಾನ ಮಾಡ್ಕೊಂಡ್ರೆ ಈ ಸಂಸಾರದಿಂದ ಬಿಡುಗಡೆ ಹೋಗ್ತೀಯಾ ಅನ್ನೋದು ಹೇಳೋಕ್ಕೋಸ್ಕರವಾಗಿ ಭಗವಂತ ಹಾಕ್ತಾ ಇದ್ದಾನೆ. ಭೂತಗ್ರಾಮ ಸೇವಾಯಂ ಭೂತ್ವಾ ಭೂತ್ವಾ ಪದೀಯತೆ. ರಾತ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಭವಂತಿ ಪ್ರಭವತ್ಯಃ ಸಹ ಇದನ್ನೇ ಹೇಳಿದ್ದ ಭಗವದ್ಗೀತ ಚರಿತ್ರ. ಸೇವಾಯಂ ಭೂತಗ್ರಾಮ, ಈ ಭೂತ ಸಮುದಾಯವೇ ಅಂದ್ರೆ ಪ್ರತಿಯೊಂದು ಕಲ್ಪದಲ್ಲೂ ದೇವತೆಗಳು, ಋಷಿಗಳು, ಮನುಷ್ಯರು, ಪಶುಗಳು, ಪಕ್ಷಿಗಳು, ಪ್ರಾಣಿಗಳು, ಸಾವಿರ ಏನಿದ್ದೋ ಇದ್ದೇ ಇರುತ್ತೆ. ಅದು ಯಾರಾಗ್ತಾರೆ ಅದು ಅವರು ಬೇರೆ, ಆ ಕ್ಯಾಟಗರಿ ಎಲ್ಲ ಇದ್ದೇ ಇರುತ್ತೆ. ಎಲ್ಲಾ ಕಲ್ಪದಲ್ಲೂ ಹಸುಗಳುಂಟು, ಹುಲಿಗಳುಂಟು, ತೋಳ, ಸಿಂಹ, ಹುಲಿ, ಇದು ಎಲ್ಲ ಎಲ್ಲ ಪ್ರಾಣಿಗಳು, ಎಲ್ಲ ಗಿಡ ಮರ ಬಳ್ಳಿ, ಮನುಷ್ಯರು ಎಲ್ಲವೂ ಇರುತ್ತೆ. ಆದರೆ ಭೂತ ಇವರಿದೆ ಅಲ್ಲ, ಜೀವರುಗಳು, ಅವರು ಅವರ ಕರ್ಮಾನುಸಾರವಾಗಿ ಅವರು ಆಯಾಯ ಭೂತ ಗ್ರಾಮವನ್ನು ಹೊಂದಿ ಮತ್ತೆ ಪ್ರಳಯವಾಗ್ತಾ ಇರ್ತಾರೆ. ಜೀವರುಗಳು ಕರ್ಮಕ್ಕೆ ಅಧೀನರಾಗಿ ಈ ಭೂತ ಗ್ರಾಮ ಇದೆಯಲ್ಲ, ಭೂತ ಸಮುದಾಯ, ಸಾವ ಜಂಗಮಾತ್ಮ ಭೂತ, ಇದೆಲ್ಲ ಹುಟ್ಟೋದು ಸಾಯೋದು ಹುಟ್ಟೋದು ಆಗ್ತಾ ಇರ್ತಾರೆ. ಯಾರಿಗೂ ಯಾರು ಸಂಬಂಧ ಇಲ್ಲ, ಎಲ್ಲರೂ ಒಬ್ಬೊಬ್ಬರೇ. ಭ್ರಾಂತಿ. ನಮ್ ಗಂಡ, ನಮ್ಮ ಮಕ್ಕಳು, ಯಾರು ನಿಮ್ಮನ್ನ ನೋಡ್ಕೊಳ್ಳಲ್ಲ. ನಿಮ್ಮನ್ನ ನೀವೇ ನೋಡ್ಕೋಬೇಕು, ನಿಮ್ಮನ್ನ ನೀವೇ ಉದ್ಧಾರ ಮಾಡ್ಕೋಬೇಕೆ ಹೊರತು ಹೋದ ಜನ್ಮದಲ್ಲಿ ಈ ಗಂಡ ಮಕ್ಕಳು ಯಾರು ಇಲ್ಲ, ಗಂಟರು ಮುಂದಿನ ಜನ್ಮದಲ್ಲೂ ಯಾರು ಅಲ್ಲ. ನಿಮ್ಮನ್ನ ನೀವು ನೋಡ್ಕೊಂಡು ಉದ್ಧಾರ ಮಾಡ್ಕೊಂಡ್ರೆ ಗೆಟಾನು. ನಮ್ಗೆ ಯಾರೋ ಎಲ್ಲ ಇದ್ದಾರೆ, ನಮ್ಮನ್ನ ಎಲ್ಲ ಏನೋ ಮಾಡ್ತಾರೆ ಅಂತಂದ್ರೆ ಅದನ್ನು ಹುಚ್ಚು ಭ್ರಾಂತಿ. ಅದು ಸಾವಜಂಗಮ ರೂಪವಾದಂತಹ ಅದೇ ಭೂತ ಗ್ರಾಮವು ಮತ್ತೆ ಹುಟ್ಟೋದು ಅಡಗೋದು ಆಗ್ತಾ ಇರುತ್ತೆ. ಹಗಲು ಬಂದ್ರೆ ಹುಟ್ಟತ್ತೆ, ರಾತ್ರಿ ಬಂದ್ರೆ ಅಶ್ವತಂತ್ರ ನಾಶವಾಗತ್ತೆ, ಅಡಗತ್ತೆ. ನಾಶವಾಗಿದ್ರೆ ಅಡಗೋದು, ಮತ್ತೆ ಹುಟ್ಟೋದು. ಮತ್ತೆ ನಾವು ಎಷ್ಟು ಸಲ ಹುಟ್ಟಿದೀವಿ ಕೇಳಿದ್ರೆ ಒಂದು ಕೋಟಿ ಕಲ್ಪದಿಂದ ಹುಟ್ಕೊಂಡ್ ಬಂದಾರೇ ಇದೀವಿ. ಅದೇ ನಮ್ಮ ಹುಟ್ಟಿಗೆ ಲೆಕ್ಕವೇ ಇಲ್ಲ. ಕಾಲದಿಂದ ಸಂಸಾರವನ್ನು ಅನಾದಿ ಅಂತ ಹೇಳ್ಬೇಕು, ಆದಿ ಅಂತ ಹೇಳಕ್ಕಾಗಲ್ಲ. ವಸ್ತುತಃ ಸ್ವರೂಪತಃ ಅದು ಇಲ್ವೇ ಇಲ್ಲ, ತೋರಿಕೆ, ಕಲ್ಪನೆ. ಇರೋದು ಆತ್ಮನೇ. ಒಂದ್ ಕಡೆಯಿಂದ ಹೇಳಕ್ಕಾಗಲ್ಲ, ಇನ್ನೊಂದ್ ಕಡೆಯಿಂದ ಇರೋದೇ ಇಲ್ಲ. ಇರೋದೇ ಇಲ್ಲ ಅನ್ನೋ ವಾಸಿನೋ, ಗೊತ್ತಾಗಲ್ಲ ಅನ್ನೋ ವಾಸಿನೋ,
ಆದಿ ಅಂತ ಗೊತ್ತಾಗಲ್ಲ ಅಂದ್ರೆ ಸಂಸಾರದಲ್ಲಿ ಗೊತ್ತಾಗಲ್ಲ. ತತ್ವ ದೃಷ್ಟಿಯಿಂದ ಇಲ್ಲೇ ಇಲ್ಲ ಅದು, ಈಗಲೇ ಇಲ್ಲ ಪ್ರಪಂಚ. ಪ್ರಪಂಚವೂ ಇಲ್ಲ, ಜೀವರಾಶಿಯೂ ಇಲ್ಲ, ನಾಮರೂಪಗಳು ಇಲ್ಲ, ಕಾಲದೇಶವೂ ಇಲ್ಲ. ಇರೋದೆಲ್ಲ ಏಕಮೇವಾಗಿ ಬ್ರಹ್ಮ. ಇದು ಸತ್ಯವಾದ ವಿಚಾರ. ಇನ್ನು ಪ್ರಪಂಚದ ಒಳಗ್ ಬಂದ್ಬಿಟ್ಟು ಈ ಕಿಟಕಿನ ಹೀಗೆ ನೋಡ ಶುರು ಮಾಡ್ಬಿಟ್ರೆ ಇಣಿಕೆ ಇವನಿಗೆ ಬಿಡುಗಡೆ ಇಲ್ಲ. ಸತ್ತ ಇವನು ಆತ್ಮ ಹೊಟ್ಟದ ಭೂತಗ್ರಾಮ ಭೂತ ಸಮುದಾಯ ಸಾವಜನಿಕ ಲಕ್ಷಣ पूर्वस्मिन् कल्पे आसीत् सेवायं नान्यः भूत्वा भूत्वा अहरागमे लीयते पुनः पुनः रात्र्यागमे अन्नः क्षये अवशः स्वतन्त्रः हे पार्थ एव हे पार्थ भवति जायते अवशेव अहरागमे. ಈ ಶ್ಲೋಕದಲ್ಲಿ ಅವಶಃ ಅಂದ್ರೆ ಮುಖ್ಯವಾದ ಪದ. ಅಸ್ವತಂತ್ರನಾಗಿ ಹುಟ್ಟಾ ಇರ್ತಾನೆ, ಅಸ್ವತಂತ್ರನಾಗಿ ಸಾಯ್ತಾ ಇರ್ತಾನೆ. ಹುಟ್ಟೋಕ್ಕೂ ಸ್ವಾತಂತ್ರ್ಯ ಇಲ್ಲ, ಸಾಯೋಕ್ಕೂ ಸ್ವಾತಂತ್ರ್ಯ ಇಲ್ಲ. ಕೆಲಸ ಎಲ್ಲ ಸೂಸೈಡ್ ಮಾಡ್ಕೋತಿದ್ರೆ ಸಾಯೋದೇ ಇಲ್ಲ. ಅಯ್ಯೋ ಚೆನ್ನಾಗಿರ್ಬೇಕು, ಏನ್ ಮಾಡುದು ಹೋಗ್ಬಾರ್ದು ಹಾಗೆ ಅಂತ ಮೊನ್ನೆ ಮಾಸಪ್ಪಲ್ಲಿ ಒಂದು ಇದು ಮುಗಿಸ್ಕೊಂಡ್ ಬರ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಮುಗಿಸ್ಕೊಂಡ್ ಬರ್ತಾ ಇದ್ದಾರೆ. ಹುಡುಗ ಬೇರೆ ಕಾರಲ್ಲಿ, ಅಪ್ಪ ಅಮ್ಮ ಬೇಕಾದ್ರೆ ಬರ್ತಿರುವಾಗ ಅಪ್ಪ ಸ್ಪಾಟ್ ಆಕ್ಸಿಡೆಂಟ್ ಆಗಿ. ಏನ್ ಗ್ರಹಚಾರ ಮೃತ್ಯು. ಏನು ಮಾಡಕ್ಕಾಗಲ್ಲ. ಅಪ್ಪ ಅವರು ಪ್ಲಾನ್ ಮಾಡ್ಕೊಂಡು ಮಗನ ಮದುವೆ ಹೀಗ್ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಹೇಳಿ ಬಾರಿ ಪ್ಲಾನ್ ಮಾಡ್ಕೊಂಡು ಅದಕ್ಕೆಲ್ಲ ಮಾಡ್ಕೊಂಡು ಚಿನ್ನ ಬೆಳ್ಳಿ ಕೊಂಡ್ಕೊಂಡು ಯಾರ್ಯಾರು ಕರಿಬೇಕು, ಹೇಗೆ ಮಾಡ್ಬೇಕು, ಯಾವ ಛತ್ರ ಮಾಡ್ಬೇಕು, ಎಷ್ಟು ಖರ್ಚು ಮಾಡ್ಬೇಕು, ಏನು ಗಂಡ ಹೆಂಡತಿ ಪ್ಲಾನ್ ಮಾಡಿದ್ದು. ಮೃತ್ಯು ನಗ್ತಾ ಇದ್ದಂತೆ. ಲೇ ಏನೋ ನೀನು ಮುಂದಿನ ವರ್ಷ ಏನ್ ಮಾಡ್ತೀನಿ, ನಿಂಗೆ ಗ್ಯಾರಂಟಿ ಇರ್ತೀಯ ಮುಂದಿನ ವರ್ಷ ಗೊತ್ತೋ ಅಂತ ಹಂಗೆ ಕೇಳ್ತಾ ಇದ್ದಾನೆ. ಏನೋ ಇರ್ತೀನಿ ಅಂದ್ಕೊಂಡು ಮಾಡೋದಪ್ಪ. ಈಗ ಕಸ್ಕೊಂಡ್ರೆ ನಾವೇನ್ ಮಾಡಕ್ಕಾಗತ್ತೆ, ಕಸ್ಕೋ, ನಮ್ ಕಾರಣ ಮುಗಿ ಕಸ್ಕೊತೀಯ ಅಂತ ಹೇಳಿ ಮಾಡದೇ ಇರೋಕ್ಕೂ ಆಗಲ್ಲ. ಅದು ಮಾಡಿದೆಲ್ಲ ಸಕ್ಸಸ್ ಆಗತ್ತೆ ಅಂತೂ ಇಲ್ಲ. ಆಗ್ಬೋದು ಯಾಕಂದ್ರೆ ಸುಖರ್ಸ ಇದೆಯಾ ಇಲ್ವಾ, ನಾನು ನೋಡಿದೀನಿ ಕಲ್ಪಿಸ್ಕೊಂಡ್ರೆ. ನೀ ಅಸ್ವತಂತ್ರರಾಗಿ ಮತ್ತೆ ಹೊಡ್ತಾರೆ. ಹಾಗೆ ರಾತ್ರಿ ಬಂದ್ಕೊಳ್ಳಿ ಅಸ್ವತಂತ್ರರಾಗಿ ಎಲ್ಲ ಅಡಗ್ತಾರೆ. ಅಡುಗುವಾಗ ಕುಯ್ಯೋ ಮುರುವಾಗ ಕಿರ್ಚ್ಕೊಂಡ್ರು ಕೇಳಲ್ಲ, ಸಂತೋಷ ಹೋದ್ರು ಏನು ವಿಶೇಷ ಇಲ್ಲ. ರೆಡ್ ಕಾರ್ಪೆಟ್ ಏನು ಹಾಕಲ್ಲ ನಿಮ್ಗೆ. ಸಂತೋಷವಾದ ರೆಡ್ ಕಾರ್ಪೆಟ್ ಹಾಕಲ್ಲ, ಕುಯ್ಯೋ ಮುರು ಒಂದೇ ಮುಳ್ಳಿಂದಿದೆ. ಎಲ್ಲ ಹೇಗಾದ್ರು ಸತ್ರು ಹತ್ಕೊಂಡು ಸತ್ರು ಹಾಗೆ ಸತ್ತಿದ್ದೆ, ಏನು ವ್ಯತ್ಯಾಸ ಇಲ್ಲ. ಸಾಯ್ತಾ ಇರ್ತಾರೆ, ಹುಡ್ತಾ ಇರ್ತಾರೆ. ಯತ್ ಉಪನ್ಯಸ್ತಂ ಅಕ್ಷರಂ ತಸ್ಯ ಪ್ರಾಪ್ತಿಪಾಯೋ ನಿರ್ದಿಷ್ಟಃ ಪವಿತ್ರೇಕಾಖ್ಯಂ ಬ್ರಹ್ಮ ಇತ್ಯಾದಿನ. ಯಾವ ನಾಶರಹಿತವಾದ ಪರಮಾರ್ಥ ಸ್ವರೂಪವನ್ನು ಹೇಳಿತ್ತೋ ಅದನ್ನು ಪಡೆಯುವುದಕ್ಕೆ ಉಪಾಯವನ್ನು ಕೂಡ ಹೇಳಿತ್ತು. ಓಂಕಾರ ಮೂಲಕವಾಗಿ ಆ ನಾಶರಹಿತವಾದ ಬ್ರಹ್ಮವನ್ನ ಪಡ್ಕೊಳ್ಬಹುದು ಅಂತ ಹಿಂದೆ ಉಪದೇಶವನ್ನು ಮಾಡಿತ್ತು. ಅಥ ಇದಾನಿ ಅಕ್ಷರಸ್ಯೈವ ಸ್ವರೂಪ ನಿರ್ದಿದೀಕ್ಷಯ ಇದಮುಚ್ಯತೆ ಅನೇನ ಯೋಗ ಮಾರ್ಗೇಣ ಇದಂ ಗಂತವ್ಯಮಿತಿ. ಇನ್ನು ಈಗ ಅದೇ ನಾಶರಹಿತವಾದ ಪರಮಾರ್ಥದ ಸ್ವರೂಪವನ್ನ ನಿರ್ದೇಶ ಮಾಡಬೇಕು ಅನ್ನೋ ಇಚ್ಛೆಯಿಂದ, ತಿಳಿಸ್ಕೊಡ್ಬೇಕು ಅನ್ನೋ ಇಚ್ಛೆಯಿಂದ ಈ ಮುಂದಿನ ಮಾತನ್ನು ಹೇಳ್ತಾ ಇದ್ದಾರೆ ಪರಮಾತ್ಮ. ಈ ಯೋಗ ಮಾರ್ಗದಿಂದ ಈ ಪರಮಾತ್ಮ ಹೋದ್ರೆ ಪರಮಾತ್ಮ ಸಿಗ್ತಾನೆ. ಪರಮಾತ್ಮ ಪಡ್ಕೊಳ್ಳಿ ಇದು ಯೋಗ ಉಪಾಯ. ಏನು? ಪರಸ್ತಸ್ಮಾತ್ ಭಾವೋನ್ಯಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಯ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಪರಸ್ತಸ್ಮಾತ್ ತಸ್ಮಾತ್ ಸು ಭಾವಃ ಅನ್ಯಃ
ಅವ್ಯಕ್ತಾತ್ ಅನಾದಿನಃ ಯಃ ಸಃ ಸರ್ವೇಷು ಭೂತೇಷು ನಶ್ಯತ್ಸು ನ ನಶ್ಯತಿ. ತೂ ಸಹ ಅವ್ಯಕ್ತಾತ್ ಪರಃ. ಅವ್ಯಕ್ತಾತ್ ಅವ್ಯಕ್ತಃ ಪರಃ ಸನಾತನಃ. ಅವ್ಯಕ್ತ ಅಂದ್ರೆ ಅವ್ಯಾಕೃತ. ಅವ್ಯಾಕೃತಕ್ಕಿಂತಲೂ ತೋರಿಕೊಳ್ಳದ ಪರಮಾತ್ಮನ ಮಿಗಿಲಾದವನು. ಒಂದು ಅವ್ಯಕ್ತ ಅಂತ ಪರಮಾತ್ಮ ವಿಶೇಷಣ. ಒಂದು ಅವ್ಯಕ್ತಾತ್ ಪಂಚಮಿ ಜಲ ಅದು ಅವ್ಯಾಕೃತ. ಅವ್ಯಾಕೃತವಾದ ಜಗತ್ತಿನ ಬೀಜಾವಸ್ಥೆಗಿಂತಲೂ ಇಂದ್ರಿಯ ಗೋಚರನಲ್ಲದೆ ಇರುವ ಪರಮಾತ್ಮನು ಮಿಗಿಲಾದವನು, ಹೆಚ್ಚಿದವನು. ಆ ಟೈಮಲ್ಲಿ ಅಕ್ಷರ ಬಿಡುವುದು ಅಂತ ಇದು ಕೇಳಿಸ್ಕೊಂಡ್ಬಿಡ್ತಾರೆ ಅಂತ. ತಸ್ಮಾತ್ ಪರಃ, ತಸ್ಮಾತ್ ಕಸ್ಮಾತ್ ಅವ್ಯಕ್ತ. ಕಹ ಪರಃ? ಅವ್ಯಕ್ತೋ ನಾಮ ಕಹ? ಪರಮಾತ್ಮ. ಅಸಹ ಸನಾತನಃ, ಅಸಹ ಭಾವಃ. ಆ ಭಾವವು, ಆ ಸನಾತನ ಭಾವವು ಅನ್ಯ ಪರ ವಿಲಕ್ಷಣ ಅಂತ. ಯಹ ಭಾವಃ ಸರ್ವೇಷು ಭೂತೇಷು ನಶ್ಯತ್ಸು. ಎಲ್ಲಾ ಪ್ರಾಣಿಗಳು ಸಾಯ್ತಿದ್ರು ಕೂಡ ಅದು ಮಾತ್ರ ಸಾಯಲ್ಲ. ನಾವು ವಿನಶ್ಯ ಯಾಕೆ ಬಂದ್ರ ಭಾವ ಯಾವ ಪರಮಾರ್ಥವು ನಶ್ಯತ್ಸು, ಎಲ್ಲಾ ಭಾವಗಳು ನಾಶವಾಗುತ್ತಿದ್ದರೂ ಕೂಡ ಯಾವುದು ನಾಶವೇ ಆಗುವುದಿಲ್ಲವೋ, ಇದಾಗುವುದಿಲ್ಲವೋ ಅವನು ಪರಹ ಹೆಚ್ಚಿನವನು, ವಿಲಕ್ಷಣನು, ನಿತ್ಯನು, ಸನಾತನನು. ಸನಾತನ ಅನ್ನೋ ಪದ ಕಾಲ ಸಂಬಂಧವಿಲ್ಲ ಅಂತ ಹೇಳುತ್ತೆ. ಅವ್ಯಕ್ತ ಅನ್ನೋ ಪದ ಲೌಕಿಕ ಯಾವ ಪ್ರಮಾಣದಿಂದ ತೋರ್ಬರುವನಲ್ಲ ಅಂತ ಹೇಳುತ್ತೆ. ಅವ್ಯಕ್ತ ಅಂತಂದ್ರೆ ಯಾವ ಪ್ರತ್ಯಕ್ಷಾದಿ ಪ್ರಮಾಣಕ್ಕೂ ಸಿಗುವನಲ್ಲ ಅವನು. ಶಾಸ್ತ್ರೀಕ ಗಮ್ಯ, ಅನುಭವೈಕ ಗಮ್ಯ ಅಂತ ಹೇಳ್ಬೇಕು. ಅದಕ್ಕೆ ಅವ್ಯಕ್ತ ಅಂತ ಪದ ಹೇಳ್ಬಿಟ್ರೆ ನೀನು ಅದನ್ನ ಕಳ್ಕೊಳ್ಳೋಕೆ ಮನಸ್ಸನ್ನಾಗಲಿ ಬುದ್ಧಿಯನ್ನಾಗಲಿ ಇಂದ್ರಿಯನ್ನಾಗಲಿ ಬಳಸಿದ್ರೆ ಅದು ಸಿಗೋದಲ್ಲ ಅಂತ ಹೇಳಿ. ಇಂದ್ರಿಯಾತೀತನು, ಮನಃಪ್ರತ್ಯಯ ಮನೋಬುದ್ಧಿಯನ್ನು ಮೀರಿದವನು ಅಂತ ಅವ್ಯಕ್ತ ಅಂತ ಹೇಳಿ. ನಶ್ಯತ್ಸು ನ ವಿನಶ್ಯತಿ ಅಂತ ಅದು ಏಕರೂಪತ್ವದ ಹೇಳಿ. ಯಾವತ್ತಿಗೂ ಅದು ಏನು ಬದಲಾವಣೆ ಆಗೋಲ್ಲ. ಪರಃ ವ್ಯತಿರಿಕ್ತ ಭಿನ್ನ ವಿಲಕ್ಷಣ ಬೇಕಾಯ್ತು ಭಾಷೆಗಳು. ಅಜ್ಞಾನ ಕೂಡ ಯಥಾಪಕ ಯಶು ಸುಮಂತಾಧನ್ಯ ಯಶ ಸರಿ. ಅದು ತಪ್ಪರ್ಸ ಬರುತ್ತೆ. ಅಶ್ವ ಗೋಹ ಭಿನ್ನ, ಅಶ್ವ ಅನ್ಯ. ಕುದುರೆಗಿಂತ ಹಸು, ಅದು ಕುದುರೆಯು ಹಸುವಿಗಿಂತ ಬೇರೆ. ಹಾಗೆ ಪರಮಾತ್ಮ ಬೇರೆ ಹಾಗಲ್ಲ. ಮರ ಕುರ್ಚಿಗಿಂತ ಅನ್ಯ. ಅದು ನೂಲು ಅಥವಾ ಹತ್ತಿ ಪಂಚಗಿಂತ ಅನ್ಯ. ಆ ಅರ್ಥದಲ್ಲಿ ಅನ್ಯ ಹೇಳ್ತಾ ಇರೋದೇ ಹೊರತು ಈ ಶಾಶ್ವತ ಸುಮಂತಗಿಂತ ಬೇರೆ ಅನ್ಯ ಹಾಗಲ್ಲ. ಅನ್ಯಕ್ಕೆ ಅರ್ಥ ಇದೆ, ಅದು ಕಾಂಟೆಕ್ಸ್ಟ್ ಪ್ರಕಾರವಾಗಿ ಬೇರೆ ಬೇರೆ ಅರ್ಥ ಬರುತ್ತೆ. ಅಲ್ಲಿ ಶಬ್ದಕ್ಕರ್ಥ ಬೇರೆ ಇರ್ತ. ಪರಹ ಅಂದ್ರೆ ಹೆಚ್ಚಿನವನು, ವ್ಯತಿರಿಕ್ತನು, ವಿಲಕ್ಷಣನು, ಭಿನ್ನನು. ಕುತಃ ಯಾವುದಕ್ಕಿಂತ? ತಸ್ಮಾತ್ ಪೂರ್ವೋಕ್ತ, ಅದಕ್ಕಿಂತ ಹಿಂದೆ ಹೇಳಿದ್ದಾದ ಆ ಅವ್ಯಕ್ತಕ್ಕಿಂತ ಅಂತ. ಹಿಂದೆ ಅವ್ಯಕ್ತವನ್ನು ಹೇಳ್ತಾರೆ ಅದಕ್ಕಿಂತ ಅಂತ. ಸುಶಬ್ದ ಅಕ್ಷರಸ್ಯ ವಿವಕ್ಷಿತತ್ವಾಸು ಅವ್ಯಕ್ತಾದ್ ವಿಲಕ್ಷಣ ವಿಶೇಷಣಾರ್ಥ. ತಸ್ಮಾತ್ ತೂ ಇಲ್ಲ. ತೂ ಆದರೆ ಯಾರು ಹೇಳಕ್ಕೆ? ಅಕ್ಷರವನ್ನು ಹೇಳ್ಬೇಕು ಅಂತ ಅಕ್ಷರವಿದೆಯಲ್ಲ ಅದಾದರೋ ಅಂತ ಅಕ್ಷರವನ್ನು ಹೇಳಬೇಕು ಅನ್ನೋಕ್ಕೋಸ್ಕರ ಸುಶಬ್ದವನ್ನ ಇಲ್ಲಿ ಹಾಕಿದ್ದಾರೆ. ಅಕ್ಷರಸ್ಯ ವಿವಕ್ಷಿತಸ್ಯ ಹೇಳಬೇಕು ಅಂತ ಅಂದ್ಕೊಂಡಂತಹ ಅಕ್ಷರಕ್ಕೆ ಸುಶಬ್ದವು ಬಂದಿದೆ. ಅದು ಅವ್ಯಕ್ತಕ್ಕಿಂತ ವೈಲಕ್ಷಣ್ಯ, ಅವ್ಯಾಕೃತಕ್ಕಿಂತ ಬೇರೆ ತರಹದ್ದಾಗಿದೆ ಎಂಬುದನ್ನು ವಿಶೇಷಗೊಳಿಸೋದಕ್ಕೋಸ್ಕರ ಸುಶಬ್ದ ಬಂದಿದೆ. ಅವ್ಯಾಕೃತ ಅಂತ ಏನ್ ಹೇಳಿ ವಾಸ್ತವ ಹೇಳಿದ್ರೆ ಸುಷುಪ್ತಿ ಅಥವಾ ಅವ್ಯಾಕೃತ ಅವ್ಯಕ್ತ ಅಂತ ಹೇಳ್ತೀವಿ. ಅದಕ್ಕೂ ಪರಮಾರ್ಥತ್ವಕ್ಕೂ ಸಾಲಕ್ಷಣ್ಯ ವೈಲಕ್ಷಣ್ಯ ಏನಿದ್ರೆ ವಿಶೇಷವಿಲ್ಲ ಅನ್ನೋ ಸಾಲಕ್ಷಣ್ಯಮೇ. ಆದರೆ ಈ ಬೀಜರೂಪತ್ವನು ಮೀರಿದ್ದು ಅನ್ನೋದು ವೈಲಕ್ಷಣ್ಯ. ಸುಷುಪ್ತಿ ಆಗಲಿ ಅವ್ಯಾಕೃತವಾಗಲಿ ಬೀಜರೂಪ ಆಗಿರುತ್ತೆ. ಅದರ ತುರಿಯವಾಗಲಿ ಪರಮಾರ್ಥವಾಗಲಿ ಬೀಜತ್ವವನ್ನು ಬಿಟ್ಕೊಂಡಿದೆ. ಸಾಲಕ್ಷಣ್ಯ ಏನೋ ಎಲ್ಲವೂ ಒಂದಾಗಿರುತ್ತೆ.
ಯಾವ ವಿಶೇಷವೂ ಇಲ್ಲದ್ದಾಗಿರುತ್ತೆ, ನಾಮರೂಪರಹಿತವಾಗಿರುತ್ತೆ ಅನ್ನೋದ್ರಲ್ಲಿ ಅವೆರಡು ಸಾಲಕ್ಷಿದೆ ಇದೆ. ಹೀಗೆ ದ್ವೈತಸ್ಯ ಅಗ್ರಹಣಂ ತುಲ್ಯಂ ಉಭಯೋ ಪ್ರಾಜ್ಞತುರ್ಯೋ. ದ್ವೈತವು ತೋರದೇ ಇರೋದು ಅನ್ನೋದು ಪರಮಾತ್ಮನಿಗೂ ಸುಷುಪ್ತಿಗೂ ಅವ್ಯಾಕೃತಕ್ಕೂ ಸಮಾನ, ದ್ವೈತವಿಲ್ಲ ಅನ್ನೋದು. ಆದರೆ ಬೀಜನಿದ್ದಾಯಿತ ಪ್ರಾಜ್ಞ, ಬೀಜವಾದಂತಹ ಒಂದು ದೋಷ ಇದೆ ಅಂದರೆ ಸಾಚ ತುರಿಯೇ ನಿಮಿದೆ, ಸಾ ಬೀಜನಿದ್ದ ತುರಿಯೇ ನಿಮಿದೆ. ಒಂದೇ, ಅದು ಎರಡಲ್ಲ. ಸುಷುಪ್ತಾತ್ಮನೇ ಬೀಜಾತ್ಮನು ಅಂದ್ಕೊಂಡ್ರೆ ಸುಷುಪ್ತಾತ್ಮ ಆಗ್ತೀಯ. ಬೀಜತ್ವನಲ್ಲಿಲ್ಲ ಕಲ್ಪಿತ ಅಂತಂದ್ರೆ ಅವನೇ ತುರಿಯನಾಗ್ತಾನೆ, ಇನ್ಯಾರೋ ತುರಿಯನಲ್ಲ. ವೈಶ್ವಾನರನು ತುರಿಯನೇ. ವಿಶ್ವೋಪಾಧಿಯಿಂದ ನಾನು ವೈಶ್ವಾನರ ಅಂತ ತಿಳ್ಕೊಳ್ತಾ ಇದ್ದೀರಿ ಹೊರತು ವಿಶ್ವೋಪಾಧಿ ಬಿಟ್ಟ ಇವನೇ ಇಲ್ಲೇ ತುರಿಯ. ಅವನು ತುರಿಯ ಇನ್ನೆಲ್ಲೋ ಹಾಕಲಿಲ್ಲ. ಹೌದು, ಯಾಕಂದ್ರೆ ಊಹ ಮಾಡೋದು ಎಚ್ಚರದಿಂದಾನೇ ಹೇಳ್ಬೇಕದನ್ನ. ಯಾವ ಮಾತಿಲ್ಲ. ಈಗ ಅಧ್ಯಾರೋಪಾಪವಾದ ಇಲ್ಲದೆ ಮಾತಾಡಕ್ಕೆ ಆಗಲ್ಲ. ಅಧ್ಯಾರೋಪಾಪ ಇಟ್ಕೊಂಡೆ ಏನೇ ಒಂದು ಇಟ್ಕೊಂಡೆ ಒಂದು ಮಾತು ಹೇಳ್ಬೇಕೆ ಹೊರತು ಏನೋ ಒಂದು ಇಟ್ಕೊಳ್ಳೋದೇ ಅಧ್ಯಾರೋಪ. ಏನೋ ಒಂದು ಪ್ರತಿಪಾದನೆ ಮಾಡೋದೇ ಅದ ಒಂದೊಂದು ಅಪವಾದ ಮಾಡಿ ಹೇಳೋದು. ಸುಷುಪ್ತಿನ್ ಬೇಕಾದ್ರೆ ಜಾಗ್ರತ ಸ್ವಪ್ನ ಇಟ್ಕೊಂಡು ಹೇಳ್ಬೇಕು, ಜಾಗ್ರತ ಸ್ವಪ್ನ ಬೇಕಾದ್ರೆ ಸುಷುಪ್ತಿ ಇಟ್ಕೊಂಡು ಹೇಳ್ಬೇಕು. ಯಾಕಂದ್ರೆ ಪರಮಾರ್ಥ ಸ್ವರೂಪದಲ್ಲಿ ಯಾವ ಶಬ್ದವೂ ಇಲ್ಲ, ಪ್ರತ್ಯವೂ ಇಲ್ಲ, ವ್ಯವಹಾರವೂ ಇಲ್ಲ. ವ್ಯತಿರಿಕ್ತತ್ವೇ ಸತ್ಯಪಿ ಬಿಟ್ಟ ಭಾವ ಅಕ್ಷರಾಖ್ಯಂ ಪರಂ ಬ್ರಹ್ಮ. ಭಾವ ಅಂದ್ರೆ ವಸ್ತು ಅಂತ, ಅಕ್ಷರಾಂಬ ಹೆಸರಿದ ಪರಬ್ರಹ್ಮವೇ ಆ ತತ್ವ, ಆ ವಸ್ತು. ಯಾವ ವಸ್ತು? ಅವ್ಯಕ್ತಕ್ಕಿಂತ ವಿಲಕ್ಷಣವಾದದ್ದು. ವ್ಯತ್ಯಾಸ, ಅವ್ಯಕ್ತಕ್ಕಿಂತ ವ್ಯತಿರಿಕ್ತವಾದ ವಿಲಕ್ಷಣವಾದದ್ದು ಯಾವುದು ಅಂದ್ರೆ ಆ ಪರಂಬ್ರಹ್ಮ ಅನ್ನುವಂತಹ ಅಕ್ಷರಾಂಬ ಹೆಸರಿನ ಪರಬ್ರಹ್ಮವೇ ಅದಕ್ಕಿಂತ ವಿಲಕ್ಷಣವಾದದ್ದು. ವ್ಯತಿರಿಕ್ತತ್ವೇ ಸತ್ಯಪಿ ಸಾಲಕ್ಷಣ್ಯ ಪ್ರಸಂಗೋಸ್ತಿ ಇತಿ ತದ್ ನಿವೃತ್ತರ್ಥಂ ಆಹ ಅನ್ಯಃ ಇತಿ. ಬೇರೆ ಆದರೂ ಅಂದ್ರೆ ಅವ್ಯಾಕೃತಕ್ಕಿಂತ ಬೇರೆ ಆದರೂ ಏನ್ ಬೇರೆ? ಅವ್ಯಾಕೃತಲ್ಲೂ ದ್ವೈತವಿಲ್ಲ, ಅದರಲ್ಲೂ ದ್ವೈತವಿಲ್ಲ, ಸಾಲಕ್ಷಣ್ಯ ಇದ್ದೇ ಇದೆಯಲ್ಲ ಅಂತ ಯಾರಾದ್ರೂ ಈ ರೀತಿ ಆರೋಪ ಮಾಡಿದ್ರೆ ಆ ಸಾಲಕ್ಷಣ್ಯವನ್ನು ಅಪವಾದ ಮಾಡ್ಕೋದ್ರೆ ಅದು ಅನ್ಯ ಅಂದಷ್ಟೇ. ಅನ್ಯ ಅಂದ್ರೆ ಭಿನ್ನ ಅಲ್ಲ, ಅರ್ಥ ಅಲ್ಲ, ಅದು ಬೇರೆ ತರಹ ಅಂತ. ಸಾಲಕ್ಷಣ್ಯ ನಿಜ ಹೇಳೋದಂದ್ರೆ ಮೂರು ಅವಸ್ಥೆಗಳು ಒಂದೇ ಸ್ವರೂಪದಲ್ಲಿ ತೋರುವ ವಿಶೇಷವಾದ್ರಿಂದ ಮೂರು ಅವಸ್ಥೆಯೂ ಇವನೇ, ಮೂರವಸ್ಥೆ ಮೀರಿದವನು ಇವನೇ. ನಿಜವಾಗಿ ಮೂರವಸ್ಥೆ ಇವನು ಹಾಗಿಲ್ಲ, ಒಂದೊಂದು ಅವಸ್ಥೆಯು ಪೂರ್ಣ ರೂಪವಾಗಿ ತೊಳ್ಕೊಂಡಿರೋದು. ಪರಮಾರ್ಥವು ಪೂರ್ಣವಾಗಿ ಹೆಚ್ಚಾಗಿ ತೊಳ್ಕೊಂಡಿದೆ, ಪೂರ್ಣವಾಗಿ ಕನಸಾಗಿ ತೊಳ್ಕೊಳುತ್ತೆ, ಪೂರ್ಣವಾಗಿ ಸುಷುಪ್ತಿಯಾಗಿರುತ್ತೆ. ಅದು ಇದು ಯಾವುದು ಇಲ್ಲ ಅದಕ್ಕೆ ತೋರಿಸ್ಕೊಂಡ್ರೆ ಅದೇ ಸೂರ್ಯ, ಅದೇ ಪರಹ ವಿಲಕ್ಷಣ ಅನ್ಯ ಭಾವ ಅವ್ಯಕ್ತ ಅಕ್ಷರ. ವ್ಯತಿರಿಕ್ತತ್ವ ಇದ್ರು ಯಾವುದಕ್ಕೆ? ಅವ್ಯಕ್ತನಾದ ಪರಮಾತ್ಮನಿಗೂ ಅವ್ಯಾಕೃತಕ್ಕೂ ಸಾಲಕ್ಷಣ್ಯ ಪ್ರಸಂಗವೂ ಇದೆಯಲ್ಲ ಎಂದು ಬರಲಾಗಿ ಆ ಸಾಲಕ್ಷಣ್ಯವನ್ನು ತೆಗೆದುಹಾಕೋದಕ್ಕೋಸ್ಕರವಾಗಿ ಅನ್ಯ ಎಂಬ ವಿಶೇಷ ಕೊಡ್ತಾ ಇದೆ. ಅನ್ಯ ವಿಲಕ್ಷಣ ಇವ ಬರೋಣ. ಇಲ್ಲಿ ಅನ್ಯ ನನಗೆ ಅಶ್ವಾತ್ ಗೌಹು ಯಥಾ ಅನ್ಯ ತಥಾ ನಾಲ, ಅಶ್ವಮಹಿಷಿಯೋ ಅಲ್ಲ, ವಿಲಕ್ಷಣ. ಸಚ ಅವ್ಯಕ್ತ ಇಂದ್ರಿಯ ಗೋಚರ. ಈ ಅವ್ಯಕ್ತವು ಇಂದ್ರಿಯ ಗೋಚರವಲ್ಲ. ಸಚ ಅವ್ಯಕ್ತಾನೆ ಪರಮಾತ್ಮನೆಂಬ ಅವ್ಯಕ್ತರು ಇಂದ್ರಿಯ ಗೋಚರವಲ್ಲ. ಈ ಅವ್ಯಕ್ತ ಇಂದ್ರಿಯ ಗೋಚರವಲ್ಲ. ಜಗತ್ತಿನ ಬೀಜಾವಸ್ಥೆ ಅವ್ಯಕ್ತವು ಇಂದ್ರಿಯ ಗೋಚರವಲ್ಲ. ಅದೇನು ಅವ್ಯಾಕೃತಕ್ಕೂ ಪರಮಾತ್ಮಗೂ ಸಾಲಕ್ಷಣ್ಯ ವೈಲಕ್ಷಣ್ಯ ಹೇಳಿದ್ರು. ಸಾಲಕ್ಷಣ್ಯ ದ್ವೈತವಿಲ್ಲದೆ ಇರೋದು ಸಾಲಕ್ಷಣ್ಯ ಎರಡರಲ್ವೇ. ವೈಲಕ್ಷಣ್ಯ ಆ ಬೀಜತ್ವವೂ ಅದರಲ್ಲಿಲ್ಲ ಅನ್ನೋದು ವೈಲಕ್ಷಣ್ಯ, ಇಂದ್ರಿಯ ಗೋಚರವಲ್ಲ ಅಂದು. ಪರಸ್ತಸ್ಮಾತ್ ಅಲ್ಲಿ ಅನುಮಾನವನ್ನು ನಿಮ್ದೆ ಇಟ್ಕೊಂಡ್ರೆ ಇದು ಅನುಮಾನ ಗಮ್ಯ ಆಗುತ್ತೆ, ಅದು ಅವ್ಯಾಕೃತ. ಅದು ಅನುಮಾನಕ್ಕೂ ಸಿಗೋಲ್ಲ. ಅನುಮಾನ ಗಮ್ಯ ಹೌದು, ವ್ಯಾಕೃತದಿಂದ ಅವ್ಯಾಕೃತ ಊಹೆ ಮಾಡ್ತೀವಿ ಹೀಗಿರ್ಬೇಕು ಅಂತ. ಅದೇ ಪರಮಾತ್ಮನ ಹಾಗೆ ಅನುಮಾನದಿಂದ ಊಹೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅನುಮಾನಕ್ಕೆ ಇದಿರ್ಬೇಕು, ರೂಪಾದಿಗಳು ಇರಬೇಕು. ರೂಪಾದ್ಯ ಭಾವಾಚ ಪ್ರತ್ಯಕ್ಷ ಗೋಚರ ಲಿಂಗಾದ್ಯ, ಲಿಂಗ ಇಲ್ಲ ಅದಕ್ಕೆ.
ಗುರುತಿಲ್ಲ, ಅನುಮಾನ ಮಾಡೋಕ್ಕೂ ಆಗಲ್ಲ. ಎಲ್ಲಕ್ಕೂ ಅವನೇ ಮೂಲ. ಅನುಮಾನ ಮಾಡೋಕ್ಕೂ ಪ್ರತ್ಯಕ್ಷ ಮಾಡೋಕ್ಕೂ ಇವನ್ ಇಟ್ಕೊಂಡೆ ನಡೆಯೋದು. ಪರಸ್ತಸ್ಮಾದ್ ಇತ್ಯುಕ್ತಂ, ಆ ಅವ್ಯಾಕೃತಕ್ಕಿಂತಲೂ ಮಿಗಿಲಾದವನು ಎಂಬುದಾಗಿ ಹೇಳಿತು. ಕಸ್ಮಾ ಪುನಃ ಪರಃ, ಯಾವುದಕ್ಕಿಂತ ಅವನು ಪರನು, ಆ ಪರಮಾತ್ಮನು ಯಾವುದಕ್ಕಿಂತ ಮಿಗಿಲಾದವನು, ಹೆಚ್ಚಿನವನು ಅಂದ್ರೆ ಪೂರ್ವೋಕ್ತಾತ್ ಭೂತಗ್ರಾಮ ಬೀಜಭೂತಾತ್ ಅವಿದ್ಯಾ ಲಕ್ಷಣಾತ್ ಅವ್ಯಕ್ತಾತ್ ಅನ್ಯಃ ವಿಲಕ್ಷಣಃ ಭಾವಃ ಇತಿ ಅಭಿಪ್ರಾಯಃ. ಅಂದ್ರೆ ಮಾಡ್ಬೇಕು ಈ ವಾಕ್ಯನ, ಬಹಳ ಮುಖ್ಯ ವಾಕ್ಯ ನೋಡಿ. ಹಿಂದೆ ಹೇಳಿದ್ದಾದ ಭೂತಗ್ರಾಮಗಳಿಗೆ ಬೀಜವಾಗಿದೆ. ಭೂತಗ್ರಾಮ ಯಾವುದೋ ಚತುರ್ವಿಧ ಭೂತಗ್ರಾಮ, ಅಂಡಜ ಸೇಜ ಅಂದ್ರೆ ಪಂಚಭೂತ. ಇದಕ್ಕಿಂತ ಇವುಗಳ ಈ ಭೂತಗ್ರಾಮದ ಬೀಜವಾಗಿರುವ ಇದನ್ನು ಅವಿದ್ಯಾ ಲಕ್ಷಣ ಅಂತ ಇದ್ದಾರೆ ಭಾಷೆಗಾರರು. ಅವಿದ್ಯಾ ಲಕ್ಷಣ ಅಂದ್ರೆ ಏನೋ, ಅವಿದ್ಯಾ ಕಲ್ಪಿತ ಅಂತ ಅರ್ಥ. ಅವಿದ್ಯಾ ಕಲ್ಪಿತ ಅನ್ನೋ ಅರ್ಥದಲ್ಲಿ ಅವಿದ್ಯಾ ಲಕ್ಷಣ, ಅವಿದ್ಯಾತ್ಮಕ, ಅವಿದ್ಯಾಧ್ಯಸ್ಥ, ಅವಿದ್ಯಾತ್ಮಕ. ಭಾಷೆಗಾರರು ಅವಿದ್ಯಾ ಕಲ್ಪಿತ ಅನ್ನೋ ಅರ್ಥದಲ್ಲೇ ಬಳಸ್ತಾರೆ ಅದನ್ನ. ಇದನ್ನು ಸ್ವಾಮಿಗಳು ಒಂದು ಇದರಲ್ಲಿ ಶಿವಾಲಯದಲ್ಲಿ ಹೇಳಿದಾಗ ವಿದ್ವಾಂಸರು ಒಪ್ಪಲಿಲ್ಲ. ಇದು ನಿಮ್ಮ ವ್ಯಾಖ್ಯಾನ, ಶಂಕರಾಚಾರ್ಯ ಹಾಗೆ ಹೇಳಿದ್ರು. ಸ್ವಾಮಿ ತೋರಿಸಿದ್ರು, ಇದರ ವಾಕ್ಯ ತೋರಿಸ್ಬಿಟ್ಟು ನೋಡಿ, ಅವಿದ್ಯಾ ಲಕ್ಷಣ ಅವ್ಯಕ್ತ ಆದ್ರೆ ಇನ್ನೇನು, ಅದು ಅವ್ರು ಏನಂತಾರೆ, ಅವಿದ್ಯಾ ಲಕ್ಷಣದ ಅವ್ಯಕ್ತ ಅದೆಲ್ಲ ಅವಿದ್ಯೆ ಇದೆ ಅಂತ ಅರ್ಥ ಮಾಡ್ತಾರೆ. ಅವ್ಯಕ್ತವು ಅವಿದ್ಯಾ ಲಕ್ಷಣ ಅಂದ್ರೆ ಅದು ಮೂಲಾವಿದ್ಯಾ ರೂಪ ಆಗಿರ್ತಕ್ಕಂಥ ಅವಿದ್ಯಾ ಅಂತ ಅರ್ಥ. ಅದು ಎಲ್ಲಿದೆಯೋ ಆ ಮೂಲಾವಿದ್ಯೆ ನೋಡ್ಕೊಳ್ಳ. ಆಮೇಲೆ ಅವರು ಈ ಜೀವನ್ಮುಕ್ತಿ ಇಲ್ವೇ ಇಲ್ಲ ಅಂತ ತೆಗೆದ್ಬಿಟ್ಟಿದ್ದಾರೆ. ವಿದೇಹ ಮೋಕ್ಷವೇ ಮುಖ್ಯ ಮೋಕ್ಷ, ಜೀವನ್ಮುಕ್ತಿ ಗೌಣ ಅಂತ ಅಂತಾರೆ. ಅವಿದ್ಯಾ ಲಕ್ಷಣಾತ್ ನೋಡಿ, ಅವ್ಯಕ್ತಾತ್ ಅವ್ಯಕ್ತಾತ್ ಅವಿದ್ಯಾ, ಅದು ವಿಶೇಷ ಮಾಡ್ತಾ ಇದ್ದಾರೆ. ಜೀವನ್ ಮುಕ್ತಿ ಗೌಣ ಅಂತ ಯಾರಂತಾರೆ ಗುರುಗಳೇ? ವ್ಯಾಖ್ಯಾನ ಪ್ರಸ್ತಾವವರು, ವ್ಯಾಖ್ಯಾನಕಾರರು ಜೀವನ್ ಮುಕ್ತನಿಗೂ ಅವಿದ್ಯಾಲೇಶ ಇರುತ್ತೆ, ಅವನಿಗೂ ಪ್ರಪಂಚ ಕಾಣುತ್ತೆ, ಪ್ರಾರಬ್ಧ ಇರುತ್ತೆ ಅವನಿಗೂ. ಅವನು ದೇಹ ಬಿಟ್ಟ ಮೇಲೆ ಭೂಯಶ್ಚಾಂತೆ ವಿಶ್ವಮಾಯಾ ನಿವೃತ್ತಿ ವಾಕ್ಯ ಒಂದು ಇದು ಸೇರಿಕೊಂಡು ಆಮೇಲೆ ಅವನಿಗೆ ಮಾಯಾ ನಿವೃತ್ತಿ ಆಗುತ್ತೆ ಅಂತ. ಅದು ಶಾಸ್ತ್ರೀಯ ಗಮ್ಯವೇ ಹೊರತು ಅನುಭವ ಗಮ್ಯ ಅಲ್ಲ. ಸತ್ಮೇಲೆ ಮೋಕ್ಷ ಆಗುತ್ತೋ ಅದು ಮತ್ತೆ ಹುಟ್ಟಾನೋ ಯಾರು ಕಂಡಿದ್ದಾರೆ? ಸತ್ಯವನ ಅನುಭವ ನಮಗಿಲ್ಲ, ಸತ್ಯವನ್ ಬಂದು ನಮಗೆ ಹೇಳಲ್ಲ. ಸತ್ಯವನ್ ಮುಕ್ತನಾದ್ನ ಏನಾದ ಅಂತ ಹೆಂಗೆ ಹೇಳೋದು ನಾವು? ಹೌದು, ಶಾಸ್ತ್ರದಿಂದ ಒಪ್ಕೋಬೇಕು, ನಂಬ್ಕೋಬೇಕು. ಕಲ್ಪಿತವಾದ ಅವ್ಯಾಕೃತ ಅವಿದ್ಯಾ ಇದನ್ನ ತತ್ವ ಅವಿದ್ಯಾ ಕಲ್ಪಿತೆ ಸತ್ವಾನ್ಯತ್ವಾಭ್ಯಾಮ ನಿರ್ವಚನೀಯ ಪ್ರಪಂಚ ನಾಮರೂಪೇಂದ್ರ ಎರಡು 1:14 ಅನ್ಯತ್ವ ಆರಂಭ ಅಲ್ಲಿ ಬೆಳೆದ ಭಾಷೆಗಾರರು. ಅದನ್ನು ತೋರಿಸ ಸ್ವಾಮಿಗಳು. ಅದ ಪೂರ್ವಾಗ್ರಹ ಇದ್ಬಿಟ್ಟು ಬಹಳ ಕಷ್ಟ ಒಪ್ಸೋದು. ಅದಕ್ಕಿಂತ ಅವಿದ್ಯಾ ಕಲ್ಪಿತವಾದ ಅವ್ಯಾಕೃತಕ್ಕಿಂತಲೂ ವಿಲಕ್ಷಣನು ಯಾರೋ ಈ ಅವ್ಯಕ್ತನಾದ ಪರಮಾತ್ಮನು. ಇವನು ಅವ್ಯಕ್ತನಾದ ಪರಮಾತ್ಮನೇ, ಅದು ಅವ್ಯಕ್ತವಾದ ಅವ್ಯಾಕೃತವೇ. ಜಗದ್ಬೀಜಾವಸ್ಥೆ ಆದದ್ದು ಅವ್ಯಕ್ತವಾದ ಅವ್ಯಾಕೃತ. ಪರಮಾತ್ಮನು ಅವ್ಯಕ್ತನಾದ ಅಕ್ಷರನು, ನಾಶರಹಿತ ಪರಮಾತ್ಮ. ಇದನ್ನು ಅಕ್ಷರ ಅಂತಾರೆ, ಅವ್ಯಕ್ತವೇ ಅಷ್ಟೇ. ಹಂಗೆ ಹೇಳ್ಬೇಕು. ಈ ಅವ್ಯಾಕೃತಕ್ಕೂ ಪರಮಾತ್ಮಕ್ಕೂ ಸಾಲಕ್ಷಣ ವಿಲಕ್ಷಣ ಕಷ್ಟ ಗೊತ್ತಪಡಿಸೋದು. ಸನಾತನಃ ಚಿರಂತನಃ ಈ ವಿಶೇಷಣ ಪರಮಾತ್ಮನಿಗೆ. ಯದ್ಯಪಿ ಅವ್ಯಾಕೃತಕ್ಕೂ ಹೊಂದುತ್ತೆ ಸನಾತನ ಚಿರಂತನ ಅನ್ನೋದು. ಅದು ವ್ಯಾಕೃತವಾಯ್ತು ಅಂದ್ರೆ ಅವ್ಯಾಕೃತ ಇರಲ್ಲ. ಇವಾಗ ಅವ್ಯಾಕೃತ ವ್ಯಾಕೃತವಾಯ್ತು ಅಂದ್ರೆ ವ್ಯಾಕೃತವಾಗದೇ ಇರೋ ಅವ್ಯಾಕೃತವೂ ಇರುತ್ತ. ಅವ್ಯಾಕೃತ ಜಗತ್ತಾಯ್ತು, ಪ್ರಪಂಚ ಆಯ್ತು ಅಂದ್ರೆ ಇನ್ನು ಪ್ರಪಂಚವಾಗದೇ ಇರೋ ಅವ್ಯಾಕೃತ ಅಂತೂ ಬೇರೆ ಇರುತ್ತ. ಅವ್ಯಾಕೃತ ಪೂರ್ತಿ ವ್ಯಾಕೃತವಾಗುತ್ತಾ? ಅಲ್ಲ, ಅವ್ಯಾಕೃತ ಅಂತ ಒಂದು ಕಾನ್ಸೆಪ್ಟ್. ಜಗತ್ತಿನ ಬೀಜಾವಸ್ಥೆ ಅಂತ ಹೇಳಿದ್ವಿ. ಬೀಜಾವಸ್ಥೆ ಇವಾಗ ಬೀಜ ಮೊಳಕೆ ಆಗುವಾಗ ಅರ್ಧ ಬೀಜವಾಗಿ ಮೊಳಕೆ ಆಗುತ್ತೋ, ಪೂರ್ತಿ ಬೀಜ ಮೊಳಕೆ ಆಕಾರ ಬರುತ್ತೋ? ನನಗೆ ಅರ್ಥ ಆಗಿರೋದು ಅರ್ಧ ಅರ್ಧ, ಸ್ವಲ್ಪ ಸ್ವಲ್ಪ ಅನ್ಮ್ಯಾನಿಫೆಸ್ಟೆಡ್ ಫಾರ್ಮ್ ಇದ್ದೇ ಇರುತ್ತೆ ಯಾವಾಗ್ಲೂ. ಅವ್ಯಾಕೃತ ಅವ್ಯಕ್ತ ಅವಯವ ಇಲ್ಲ.
ಅವ್ಯಯ ಅಂದ್ರೆ ಪಾರ್ಟ್ಸ್ ಇಲ್ಲ ಅಂತ ಇದೀರಾ? ಸ್ಪೇರ್ ಪಾರ್ಟ್ಸ್ ಇಲ್ಲ. ಆ ಸ್ಪೇರ್ ಪಾರ್ಟ್ಸ್ ಇದ್ದೆ ಅದು ಅರ್ಧ ಮಣ್ಣಲ್ಲಿ ಒಂದಷ್ಟು ಮಣ್ಣು ತಗೊಂಡು ಗಡಿಗೆ ಮಾಡೋದು ಹಾಗೆ ಉಂಟು. ಅವ್ಯಾಕೃತದಲ್ಲಿ ಜಗತ್ತಾಯ್ತು ಅಂದ್ರೆ ಜಗತ್ ರೂಪದಲ್ಲೇ ಅವ್ಯಾಕೃತ ಇರೋದೇನ್ ಬೇಕು, ಮಣ್ಣಲ್ಲೇ ಗಡಿಗೆಯಲ್ಲಿ ಮಣ್ಣಿದೆ ಅನ್ನೋ ಹಾಗೆ. ಹಂಗಂದ್ರೆ ನಾವು ಸತ್ತಾಗ ನಾವ್ ಯಾವ ಫಾರ್ಮ್ಗೆ ಹೋಗ್ತೀವಿ? ಎನರ್ಜಿ ಫಾರ್ಮ್ ತಾನೆ, ಅದು ಒಂಥರ ಅನ್ಮ್ಯಾನಿಫೆಸ್ಟೆಡ್ ಫಾರ್ಮ್ ಆಗುತ್ತೆ ತಾನೆ. ಸರಿ, ಮಧ್ಯದಲ್ಲೂ ಅನ್ಮ್ಯಾನಿಫೆಸ್ಟೆಡ್ ಫಾರ್ಮ್ ಒಂದೇನೋ ಇದೆ ಅಲ್ಲಿ ಹಂಗೆ. ಸರಿ, ಇವಾಗ ಗಡಿಗೆಯಲ್ಲಿ ಮಣ್ಣಿದೆಯೋ ಇಲ್ವಾ? ಇದೆ, ಗಡಿಗೆಯಲ್ಲಿ ಮಣ್ಣಿದೆ. ಹಾಗೆ ನಮ್ಮಲ್ಲೂ ನಾವು ವ್ಯಾಕೃತವಾಗಿದ್ದಾಗಲೂ ಅವ್ಯಾಕೃತ ರೂಪ ಇದ್ದೇ ಇರುತ್ತೆ, ಅವ್ಯಾಕೃತವಾದಾಗಲೂ ವ್ಯಾಕೃತ ರೂಪ ಇದ್ದೇ ಇರುತ್ತೆ. ವ್ಯಾಕೃತ ಅವ್ಯಾಕೃತ ರಿಲೇಟಿವ್ ಹೊರತು ಅದು ಎರಡಲ್ಲ. ನೀವು ತೋರಿಕೊಂಡ ರೂಪದಲ್ಲಿ ವ್ಯಾಕೃತ ಅನ್ಸ್ಕೊಳ್ತೀರಾ, ತೋರ್ಕೊಂಡೇ ಇದ್ದಾಗ ವ್ಯಾಕೃತವಲ್ಲ ಅಂತೀರಾ, ಅಷ್ಟೇ ಹೊರತು ಅವ್ಯಾಕೃತ ಒಂದು ಯಾವುದೋ ಒಂದು ಸ್ಟೇಟ್ ವ್ಯಾಕೃತ ಪ್ರಪಂಚಕ್ಕಿಂತ ಬೇರೆ ಆಗಿರೋದು ಒಂದು, ಅದರಿಂದ ಒಂದಷ್ಟು ಕಿತ್ಕೊಂಡು ಬಂದು ವ್ಯಾಕೃತವಾಯ್ತು ಅರ್ಥ ಅಲ್ಲ. ಒಂದಷ್ಟು ಮಣ್ಣು ತಗೊಂಡು ಗಡಿಗೆ ಮಾಡ್ದ ಅನ್ನೋ ಹಾಗೆ ಒಂದಷ್ಟು ಅವ್ಯಾಕೃತ ತಗೊಂಡು ವ್ಯಾಕೃತ ಮಾಡಿದ ಅರ್ಥ ಅಲ್ಲ. ಅವ್ಯಾಕೃತವೇ ವ್ಯಾಕೃತವಾಗತ್ತೆ ಮತ್ತು ಅವ್ಯಾಕೃತ ಅವಸ್ಥೆ ಹೋಗುತ್ತೆ. 10 ಪಾರ್ಟ್ ಇದೆ ಗುರುಗಳೇ, 10 ಪಾರ್ಟ್ 10 ವ್ಯಾಕೃತ, ಐ ಮೀನ್ ಮ್ಯಾನಿಫೆಸ್ಟೆಡ್, ನಾ ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಮ್ಯಾನಿಫೆಸ್ಟೆಡ್ ಫಾರ್ಮ್. ಅದ್ರಲ್ಲಿ ಒಂದು ಪಾರ್ಟ್ ಮುರಿದ್ರೆ ಅದು ಅನ್ಮ್ಯಾನಿಫೆಸ್ಟೆಡ್ ಹೋಯ್ತು ತಾನೆ, ಹಂಗಂತ ಅರ್ಥ. ಆಗ್ಲೇ ಇವಾಗ ಪಾರ್ಟ್ ಇದ್ದಾಗಲೂ ಅದು ಇದು ಮ್ಯಾನುಫ್ಯಾಕ್ಚರ್, ಅದು ಮ್ಯಾನುಫ್ಯಾಕ್ಚರ್ ನೀವು ಹಿಂದಿ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀರಿ ಹೊರತು ವ್ಯಾಕೃತ ಹೇಳಕ್ ಗೊತ್ತಾಗುತ್ತೆ. ನಾನು ಅದೇ ಕಲಿಬೇಕು, ನಾನು ಅದೇ ಕಲಿಬೇಕು. ಕೊಡಿ, ನಮ್ಮ ಕಿರಣ್ ಹೇಳ್ತಾರೆ ಕೇಳಿ. ಅನುಭವ ಪ್ರಧಾನವಾಗಿ ನೋಡಿ, ನಿಮ್ಗೆ ಎಚ್ಚರ ಆದಾಗ ಒಂದ್ ಪೋರ್ಷನ್ ಕನಸು ಹಂಗೆ ಇರುತ್ತಾ? ಒಂದ್ ಪೋರ್ಷನ್ ಕನಸು ಹಂಗೆ ಇದ್ದು ಇನ್ನೊಂದ್ ಪೋರ್ಷನ್ ಅಲ್ಲಿ ಎಚ್ಚರ ಆಗಿರುತ್ತಾ? ಇಲ್ಲ, ಹಂಗೇನೆ ಅಷ್ಟೇ. ನಿಮ್ಮ ಅನುಭವದಲ್ಲಿ ನೋಡ್ಕೊಳ್ಳಿ. ನನ್ನ ಅನುಭವ, ಓಕೆ, ಯು ಕ್ಯಾನ್ ಆಲ್ವೇಸ್ ಟ್ವಿಸ್ಟ್ ಸಮಥಿಂಗ್ ಟು ದ ವೇ ಇಟ್ ಸೂಟ್ಸ್ ಯು. ನಿಜ ಅಂದ್ರೆ ಇದು ಟ್ವಿಸ್ಟ್ ಅಲ್ಲಮ್ಮ. ನೀವು ನನ್ನ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ ಫಸ್ಟ್. 10 ಪಾರ್ಟ್ಸ್, 10 ಪಾರ್ಟ್ ಅಲ್ಲಿ ಒಂದು ಪಾರ್ಟ್ ಮುದ್ರೆ ಅದು ಅನ್ಮ್ಯಾನಿಫೆಸ್ಟ್ ಫಾರ್ಮ್. ನಿಮ್ ಎಕ್ಸಾಂಪಲ್ ಹೆಂಗೆ? ನಿಮ್ ಎಕ್ಸಾಂಪಲ್ ತಪ್ಪು ಅಂತ ಇದೀನಿ ಈಗ. ಅದಕ್ಕೆ ನಾ ಕೇಳ್ತಾ ಇರೋದು, ನಿಮ್ಮ ಸುಷುಪ್ತಿ, ವ್ಯಷ್ಟಿ ಸುಷುಪ್ತಿ ಅನ್ಮ್ಯಾನಿಫೆಸ್ಟೆಡ್ ಫಾರ್ಮೇ ತಾನೆ? ನಿಮ್ಮ ಸುಷುಪ್ತಿಯ ಅನುಭವ ಅನ್ಮ್ಯಾನಿಫೆಸ್ಟೆಡ್ ಫಾರ್ಮೇ ತಾನೆ? ಸೊ ಅದು ಮ್ಯಾನಿಫೆಸ್ಟ್ ಆದಾಗ ನಿಮ್ಗೆ ಎಚ್ಚರ ಆಗ್ಲಿ ಕನಸಾಗ್ಲಿ ಒಂದ್ ಸ್ವಲ್ಪ ಉಳಿಸ್ಕೊಂಡ್ ಮ್ಯಾನಿಫೆಸ್ಟ್ ಆಗುತ್ತೋ ಪೂರ್ತಿ ಮ್ಯಾನಿಫೆಸ್ಟ್ ಆಗ್ಬಿಡುತ್ತೋ? ಇನ್ ಮೈ ಕಂಡೀಷನ್ ಐ ಅಗ್ರಿ. ಅದಾಯ್ತು, ಮೈ ಕಂಡೀಷನ್ ಅಲ್ಲ, ನಿಮ್ದು ಒಂದೇ ಕಂಡೀಷನ್ ಇರೋದು. ಬೇರೆ ಕಂಡೀಷನ್ ಬಿಟ್ಬಿಡಿ, ಇನ್ಯಾವುದೋ ನಿಮ್ಮ ಎಕ್ಸ್ಪೀರಿಯನ್ಸ್ ಬರಲ್ಲ. ಓಕೆ, ಆ ದೃಷ್ಟಿಯಿಂದ ಹೇಳಿದ್ರೆ ಅಗ್ರೀಡ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ಐ ಮೀನ್ I still believe some will be unmanifested. Is your experience stronger or your belief stronger? Which is stronger for you? Is your experience stronger that you should believe in? Scriptures are stronger. Experience cannot be. Experience is always the mother of all evidences. Scripture on ಹೇಳುತ್ತೆ ಸ್ವರ್ಗ ಇದೆ ಅಂತ. Experience tells me the sun rises in the east, sets in the west, but that is not the truth. So let's say the scripture says otherwise. ಅವಾಗ scripture ನಂಬ್ತೀರಾ? ಹೌದು, scripture ನಂಬ್ತೀರಾ? ಹಾ, ಯಾವ್ದೋ ಒಂದ್ ವಾಕ್ಯ ಇರುತ್ತೆ, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಾನೆ ಅಂದ್ರೆ ಅದನ್ನ ನಂಬಿಡ್ತೀರಾ ನಿಮ್ಮ ಅನುಭವ ಬಿಟ್ಟು? ಇಲ್ಲ, see, I am saying the sun rises in the east, sets in the west. That is my experience. ಸೊ ನಿಮ್ ಅನುಭವನ, ನಿಮ್ ಎಕ್ಸ್ಪೀರಿಯನ್ಸ್ ನಂಬ್ತಿರೋ ಇಲ್ಲ ಯಾವ್ದೋ ಒಂದ್ ಸ್ಕ್ರಿಪ್ಚರ್ ಅಲ್ಲಿ ಸನ್ ರೈಸಸ್ ಇನ್ ದ ವೆಸ್ಟ್ ಅಂತಿದೆ ಅದನ್ನ ನಂಬ್ತೀರಾ? ಸ್ಕ್ರಿಪ್ಚರ್, ದೇ ಸೇ ವೇದಾಸ್ ಆರ್ ದ ಅಲ್ಟಿಮೇಟ್. ಇದು ನಂಬಬೇಕು ವೇದಾಸ್ನ ಅಂತ. ಅಲ್ಲಮ್ಮ, ವೇದಾಸ್ ಬೇಕು, ಕರೆಕ್ಟ್ ಅಮ್ಮ. ನಿಮ್ ಅನುಭವದ ಮುಂದೆನಾ? ಅನುಭವದ ಮೇಲೆ ಐ ಬಿಲೀವ್ ವೇದಾಸ್. ದಟ್ ಇಸ್ ಹೌ ಇಟ್ ಶುಡ್ ಬಿ. ಅದು ಶ್ರದ್ಧಾ ವಾಕ್ಯ, ಶ್ರದ್ಧೆ ಆಯ್ತು, ಬಿಲೀಫ್ ಸಿಸ್ಟಮ್ ಆಯ್ತು. ನೀವು ಬಿಲೀಫ್ ಸಿಸ್ಟಮ್ಗೆ ನಿಮ್ಮ ಅನುಭವಕ್ಕಿಂತ ಜಾಸ್ತಿ ಬೆಲೆ ಕೊಟ್ರೆ ಅವಾಗ ನಿಮ್ಮ ಅನುಭವನ ಸೆಕೆಂಡರಿ ಮಾಡಿದ್ರಿ. ಅವಾಗ ಏನು ಮಾತಾಡಕ್ಕಾಗಲ್ಲ. ನೀವು ಅನುಭವ ಶ್ರದ್ಧಾ ಅಂದ್ರೆ ಮೀನಿಂಗ್ ಅದಲ್ವಾ? ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಮೈ ಎಕ್ಸ್ಪೀರಿಯನ್ಸ್. ಅಲ್ಲಮ್ಮ, ಶ್ರದ್ಧೆ ಇರ್ಬೇಕು. ಏನಕ್ಕೆ? ನಿಮ್ಮ ಅನುಭವನ ಗುರ್ತಿಸೋ ತನಕ. ನಿಮ್ಗೆ ಅನುಭವನೇ ಗುರ್ತಿಸಕ್ ಆಗ್ತಾ ಇದೆ ಅಂದ್ರೆ ಅದ್ರಲ್ಲಿ ಶ್ರದ್ಧೆ ಅಂತ ಬಂತು?
ಮತ್ತೆ ಕ್ಲಾಸ್ ಡಿಸ್ಟರ್ಬ್ ಆಗುತ್ತೇನೋ. ಐ ಟಾಕ್ ಆಮೇಲೆ ಮಾತಾಡ್ತೀನಿ ಕಿರಣ್. ನನಗೆ ಅನ್ಸೋದು ಶ್ರದ್ಧೆ, ಐ ಮೀನ್ ಎಕ್ಸ್ಪೀರಿಯನ್ಸ್ ಶುಡ್ ಬಿ ಓವರ್, I mean, should be lesser than what you read in the scriptures. But I'll talk to you later. ಆರಂಭದಲ್ಲಿ ಶ್ರದ್ಧೆ ಬೇಕು, ಸರಿ. ಅದು ಶ್ರದ್ಧೆಯ ಅಲ್ಟಿಮೇಟ್ ಅಲ್ಲ, ಒಂದ್ ಹಂತಕ್ಕೆ ಶ್ರದ್ಧೆ ಆಮೇಲೆ ಅನುಭವ ಏನ್ ಹೇಳ್ತಾ ಅದು ಒಪ್ಕೋಬೇಕು. ಒಂದ್ ಲಾಜಿಕ್ ಏನಂದ್ರೆ ಅವಯವ ಇರೋದಕ್ಕೆ ಒಂದ್ ಭಾಗ ಉಳಿಯುತ್ತೆ, ಒಂದ್ ಭಾಗ ಹೋಗುತ್ತೆ ಅಂತ. ಅವ್ಯಕ್ತ ನಿರವಯವ. ಅದ್ರಲ್ಲಿ ಮನಸ್ಸು ಬೆಟ್ಟ ಆಗುವಾಗ ಅರ್ಧ ಮನಸ್ಸಾಗಿರುತ್ತೆ, ಅರ್ಧ ಬೆಟ್ಟ ಆಕಾರ ಆಗಿರಲ್ಲ. ಪೂರ್ತಿ ಮನಸ್ಸು ಬೆಟ್ಟದ ಆಕಾರ ಆಗಿರುತ್ತೆ. ಹಾಗೆ ಒಂದ್ ಮನಸ್ಸು ಹಸು ಆಕಾರ ಆದ್ರೆ ಪೂರ್ತಿ ಮನಸ್ಸು ಹಸು ಆಗತ್ತೆ, ಅರ್ಧ ಮನಸ್ಸು ಹಾಗೆ ಇರುತ್ತೆ, ಅರ್ಧ ಹಸುವಾಗಿ ಹಂಗಾಗಲ್ಲ. ಹಾಗೆ ವ್ಯಾಕೃತವಾಗುವಾಗ ಪೂರ್ಣವಾಗತ್ತೆ. ಮತ್ತೆ ಅವ್ಯಾಕೃತ ಹೋಗೋದು ಅದು ನೀ ಹೇಳ್ದಂಗೆ ಒಬ್ಬೊಬ್ರು ಸತ್ತಾಗ್ಲು ಅವ್ರು ಏನಾಗ್ತಾರೆ ಅಂದ್ರೆ, ಒಬ್ಬೊಬ್ರು ಸತ್ತಾಗ್ಲು ಅವ್ರು ಅವ್ಯಕ್ತ ರೂಪವನ್ನು ಪಡ್ಕೊಳ್ತಾರೆ. ಅವ್ಯಕ್ತ ರೂಪ ಪಡ್ಕೊಳ್ತಾರೆ ಅಂದ್ರೆ ವ್ಯಕ್ತವಲ್ಲ ಅನ್ನೋ ಅಷ್ಟೇ ಅರ್ಥ. ಅವ್ಯಕ್ತ ರೂಪ ಬೇರೆ ಹೊಸ ರೂಪ ಅಲ್ಲ. ಇವಾಗ ವ್ಯಕ್ತದಲ್ಲೂ ಅವ್ಯಕ್ತ ಇದೆ, ಅವ್ಯಕ್ತದಲ್ಲೂ ವ್ಯಕ್ತ ಇದೆ. ನನ್ ಪಾಯಿಂಟ್ ಅಷ್ಟೇ. ಮತ್ತೆ ಕರೆಕ್ಟ್, ಅದೇ ನಾನು ಹೇಳಕ್ ಹೋಗಿದ್ದು. ಅವ್ಯಕ್ತದಲ್ಲೂ ಬೀಜ ರೂಪವಾಗಿ ವ್ಯಕ್ತ ಇದೆ, ವ್ಯಕ್ತದಲ್ಲೂ ಬೀಜವಾಗಿ ಅವ್ಯಕ್ತ ಇದೆ. ಗಡಿಗೆಯಲ್ಲಿ ಬೀಜವಾಗಿ ಮಣ್ಣಿದೆ, ಮಣ್ಣಿನಲ್ಲಿ ಬೀಜವಾಗಿ ಗಡಿಗೆ ಇದೆ. ಅದೇ ಇದು 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 ಮಣ್ಣು, ಇದು ಗಡಿಗೆ ಅನ್ನೋ ವ್ಯವಹಾರ ದೃಷ್ಟಿಯಿಂದ ವಸ್ತು ಒಂದೇ. ಅದು ಒಂದೇ ವಸ್ತು ಎರಡು ಆಕಾರ ಮಾಡಿದಾಗ ಎರಡು ಅದು. ಹಾಗೆ ಅವ್ಯಾಕೃತ ವ್ಯಾಕೃತ ಸರಿ. ಅದು ವ್ಯವಹಾರ ದೃಷ್ಟಿಯಲ್ಲಿ ಯಾವ್ದು ಪ್ರಿಯಾರಿಟಿ ಕೊಡ್ತೀರೋ ಅದು ಕಾಣುತ್ತೆ. ಅದೇ. ಸೊ ಇದ್ರಲ್ಲೂ ಹಾಗೆ ವ್ಯಾಕೃತ ಮುಖ್ಯ ಹಾಕೊಂಡಾಗ ಅವ್ಯಾಕೃತ ಇಲ್ಲ, ಅವ್ಯಾಕೃತ ಇಲ್ಲ. ಪೂರ್ತಿ ಅವ್ಯಾಕೃತ ರಿಲೇಟಿವಿಟಿ, ರಿಲೇಟಿವ್ ಆಗಿ ಅರ್ಥ ಆಯ್ತು. ನಾವು ಒಂದೇ ಪೇಜ್ ಗುರುಗಳೇ. ಅದೇ ಅದು ಕರೆಕ್ಟ್. ಅವಿದ್ಯಾ ಲಕ್ಷಣ, ಅವಿದ್ಯಾ ಕಲ್ಪಿತವಾದ ಈ ಅವ್ಯಕ್ತಕ್ಕಿಂತ ಇದು ಭೂತಗ್ರಾಮಗಳಿಗೆ ಬೀಜಭೂತವಾಗಿರ್ತಕ್ಕದ್ದು. ಈ ಬೀಜಭೂತ ಸಮಸ್ತ ಸ್ಥಾವಜಂಗಮಾತ್ಮದ ಭೂತಗಳಿಗೆ ಬೀಜವಾಗಿರುವ ಅವಿದ್ಯಾಕಲ್ಪಿತವಾದ ಅವ್ಯಕ್ತಕ್ಕಿಂತ ಪರಮಾತ್ಮನೆಂಬುವಾತನು ಅಂದ್ರೆ ಸನಾತನನಾದ ಇವನು, ಅವನು ವಿಲಕ್ಷಣನು, ಆ ಪರಮಾರ್ಥ ಸ್ವರೂಪವು. ಅದು ಸನಾತನ ಚಿರಂತರ. ಯಸ್ಸ ಭಾವ ಸರ್ವೇಷು ಭೂತೇಷು ಬ್ರಹ್ಮಾದಿಷು ವಿನಶ್ಯತಿ. ಯಾವ ಆ ಪರಮಾರ್ಥ ಭಾವ ಇದೆ, ಸನಾತನ ಭಾವ ಪರಬ್ರಹ್ಮ, ಅದು ಎಲ್ಲಾ ಭೂತಗಳು ನಾಶವಾದರೂ ಕೂಡ ಅದು ನಾಶವಾಗಲ್ಲ. ಬ್ರಹ್ಮಾದಿಗೂ ನಾಶವಾದರೂ ನಾಶವಾಗಲ್ಲ. ಇಲ್ಲಿ ಅವ್ಯಾಕೃತಿಗೂ ನಾಶವಾಗುತ್ತೆ, ಅವ್ಯಾಕೃತ ಹುಟ್ಟುತ್ತೆ. ಏತಸ್ಮಾತ್ ಇಲ್ಲಿ ತಥೋನ್ನಮ ಬೀಜಾಯತೆ ಅನ್ನ ಅಂದ್ರೆ ಅವ್ಯಾಕೃತ ಅರ್ಥ ಮಾಡಿದ್ದಾರೆ. ಅವ್ಯಾಕೃತ ಹುಟ್ಟತ್ತೆ ಅಂದ್ರೆ, ಅವ್ಯಾಕೃತ ಹುಟ್ಟತ್ತೆ ಅಂದ್ರೆ ಅವ್ಯಾಕೃತ ಅನ್ನುವ ಪದ ಪ್ರತ್ಯಯಕ್ಕೆ ಗೋಚರವಾಗುತ್ತೆ. ಅದೇ ಹುಟ್ಟು ಅಂದ್ರೆ. ಹುಟ್ಟು ಅಂದ್ರೆ ಕಲ್ಪನೆಗೆ ಗೋಚರವಾಗೋದೇ ಹುಟ್ಟು. ಕಲ್ಪನಾತ್ಮಕವಾಗಿ ಶಬ್ದ ಪ್ರತ್ಯಯಕ್ಕೆ ತೋರ್ತದೆ ಅದು ಹುಟ್ಟು. ಶಬ್ದ ಪ್ರತ್ಯಯವಿಲ್ಲ ಅಂತಂದ್ರೆ ನಾಶವಾಯಿತು. ಅವ್ಯಾಕೃತ ಅನ್ನೋ ಶಬ್ದ, ಅದಕ್ಕೊಂದು ಪ್ರತ್ಯಯ, ಅದಕ್ಕೆ ಅರ್ಥವಾಯ್ತು ಅಂದ್ರೆ ಅದು ಹುಟ್ಟು ಅಂತ ಅರ್ಥ. ಅದಿಲ್ಲ ಅಂತ ಆಯ್ತು ಅಂದ್ರೆ ನಾಶವಾಯ್ತು. ಇವಾಗ ವ್ಯಾಕೃತ ಅವ್ಯಾಕೃತ ಆಗುತ್ತೋ ಇಲ್ವಾ ಅಡಗಿದಾಗ? ಅವ್ಯಾಕೃತ ಹುಟ್ಟುದೇ ಅರ್ಥ. ವ್ಯಾಕೃತ ಹುಟ್ಟುದ ಅರ್ಥ ಏನು? ವ್ಯಾಕೃತ ಅವ್ಯಾಕೃತ ವ್ಯಾಕೃತ ಪಡ್ಕೊಂಡ್ರೆ ವ್ಯಾಕೃತ ಹುಟ್ಟು ಅಂತೀರ. ಮತ್ತೆ ಅವ್ಯಾಕೃತ ನಾಶವಾಯ್ತು ಅಂದ್ರೆ ಏನ್ ಹುಟ್ಟುತ್ತೆ? ವ್ಯಾಕೃತ ಹುಟ್ಟುತ್ತೆ. ವ್ಯಾಕೃತ ನಾಶವಾಯ್ತು ಅಂದ್ರೆ ಏನ್ ಹುಟ್ಟುತ್ತೆ? ಅವ್ಯಾಕೃತ ಹುಟ್ಟುತ್ತೆ. ಅವ್ಯಾಕೃತ ಹುಟ್ಟುತ್ತೆ. ತಪ್ಪು. ಒಂದಕ್ಕೆ ಎರಡು ಹೆಸರು. ಅಲ್ಲ, ಪರಮಾತ್ಮನ ಎರಡು ಅಲ್ಲ. ಪರಮಾತ್ಮ ತತ್ವ ವ್ಯಾಕೃತ ಅವ್ಯಾಕೃತಕ್ಕಿಂತ ಎರಡು ಭಿನ್ನ. ಸೊ ಇದು ಇಲ್ಲ ಅದು ಇಲ್ಲ ಅಂತಾನೆ ಇಟ್ಕೋಬೇಕಾಗ. ಸರಿ. ಸೊ ಇದ್ ಹೋದಾಗ ಅದಿತ್ತು, ಅದ್ ಹೋದಾಗ ಇದಿತ್ತು ಅನ್ನೋದು ಅಲ್ಲಿ ಹೊಂದ. ಅಲ್ಲ, ವ್ಯವಹಾರ ದೃಷ್ಟಿಯಿಂದ ವ್ಯಾಕೃತ ವಿದ್ಯೆ ಇದ್ದಾಗ ಅವ್ಯಾಕೃತ ಆಗಿತ್ತು. ವ್ಯವಹಾರಕ್ಕೆ ಇವಾಗ ವ್ಯಾಕೃತವಾದಾಗ ವ್ಯಾಕೃತವಾಯಿತು. ಅವ್ಯಾಕೃತ. ಅವ್ಯಾಕೃತಕ್ಕೂ ಹುಟ್ಟುವಿಕೆ ಉಂಟು. ಯದ್ಯಪಿ ಅವ್ಯಾಕೃತಕ್ಕೆ ಅವಯವವಿಲ್ಲವಾದರೂ ಅವ್ಯಾಕೃತ ಹುಟ್ಟ. ಆಕಾಶ ಹೇಗೆ ಹುಟ್ಟತ್ತೆ ಅಂತೀವೋ ಅವ್ಯಾಕೃತವು ಹುಟ್ಟತ್ತೆ. ಹೇಗೆ ಹುಟ್ಟತ್ತೆ? ವ್ಯಾಕೃತ ಹೋಯ್ತು ಇಂದ ಅವ್ಯಾಕೃತ ಹುಟ್ಕೊಳತ್ತೆ ಅಷ್ಟೇ. ಆದ್ರೆ ನಿಜವಾಗಿ ಈ ವ್ಯಾಕೃತ ಹುಟ್ಟಿದ್ರು ಅಥವಾ ಅವ್ಯಾಕೃತ ಹುಟ್ಟಿದ್ರು, ವ್ಯಾಕೃತ ಅಡಗಿದ್ರು ಅವ್ಯಾಕೃತ ಅಡಗಿದ್ರು, ಒಂದೇ ತತ್ವ ಎರಡಕ್ಕೆ ಹೋಗ್ತಾ ಇರೋದು. ಒಂದು ಪರಮಾರ್ಥಕ್ಕೆ ವ್ಯಾಕೃತ ಅವ್ಯಾಕೃತ ಎರಡು ಕಲ್ಪನೆ ಬಂದಿದೆ. ಇದು ಕರೆಕ್ಟ್ ಅಲ್ಲೋ ಗೊತ್ತಿಲ್ಲ ಗುರುಗಳೇ, ಆದ್ರೆ ನಾನ್ ಒಂದ್ ಕಡೆ ಓದಿದ್ದು ಎನರ್ಜಿ ಮ್ಯಾಟರ್ ಕನ್ವರ್ಷನ್ ತರ. ಒಂದೊಂದ್ಸತಿ ಎನರ್ಜಿ ಫಾರ್ಮರ್ ಇರುತ್ತೆ, ಮ್ಯಾಟರ್ ಫಾರ್ಮರ್ ಬರುತ್ತೆ. ಕರೆಕ್ಟ್. ಥಿಯರಿಗೆ ಜೊತೆ ಆಗುತ್ತೆ ಅಂತಾರೆ. ಒಂದ್ ಹಂತ ಕರೆಕ್ಟ್. ಅದು ವ್ಯವಹಾರ ದೃಷ್ಟಿ ಕರೆಕ್ಟೇ. ಅದು ಇನ್ನೂ ಮುಂದಕ್ಕೆ ಹೋಗ್ಬೋದು.
ಇನ್ನು ಸ್ಟೆಪ್ ಮುಂದಕ್ಕೆ ಹೋದ್ರೆ ಎನರ್ಜಿ ಮ್ಯಾಟರ್ ಎರಡು ಕಲ್ಪಿತವೆ. ಯಾವ್ದು ಇದು ಎನರ್ಜಿ ಇದು ಮ್ಯಾಟರ್ ಅಂತ ಯಾವ್ದು ಗೊತ್ತು ಮಾಡ್ತಾ ಇದೆಯೋ ಅದು ಎನರ್ಜಿಯೂ ಅಲ್ಲ, ಅದು ಮ್ಯಾಟರು ಅಲ್ಲ. ಓಹ್ ತುಂಬಾ ಟೈಮ್ ಆಯ್ತು. ಪ್ರಪಂಚ ಅನ್ನೋ ಭ್ರಾಂತಿ ಪ್ರತ್ಯಯ ಇಟ್ಕೊಂಡಾಗ ಇಷ್ಟೆಲ್ಲ ವಿಶ್ಲೇಷಣೆ, ಇಲ್ಲದೆ ಇರೋದಕ್ಕೆ ಇಷ್ಟೆಲ್ಲ ವಿವರಣೆ. ಕರೆಕ್ಟ್ ನಿಜ ಮಾತು, ಹೌದು. ನಿಜ ಅಂದ್ರೆ ಪರಮಾರ್ಥ ಇಟ್ಕೊಂಡಾಗ ಎರಡೂ ಇಲ್ಲ, ಹೌದು ಇಲ್ಲ, ಎಂಥದ್ದು ಇಲ್ಲ.